ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿ ಬನ್ನಿ ಎಲ್ಲರಿಗೆ ಗುಡ್ ಮಾರ್ನಿಂಗ್. ಪುಟ್ಟಕ್ಕರ ಮನೆಗೆ ಎದ್ದ ಸ್ನೇಹಿತರೆ ಎಡ್ಡು ಮನೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಬೇಕು. ಇವತ್ತು ರಂಗೋಲಿ ಹಾಕೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಉನ್ನರ್ ಅಂತ ನೋಡ್ಕೊಂಬಂದ್ಮೇಲೆ ಇವತ್ತಿನ ಕಮೆಂಟ್ ಉನ್ನರ್ ಬಂದು ವಿಡಿಯೋ ಮಾಡಿ ಬರುವ ಕ್ರಿಶಾಟ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ. ಸಿಂಪಲ್ ಮಾಮ್ ಪ್ರೇಮ್ ನೋಡಿ ಚಾನಲ್ ಹೆಸರು ಶ್ಯಾಮ್ ಕುಮಾರ್ ಎದ್ದ ಸ್ನೇಹಿತರೆ. ಅವನು ಕೂಡ ಅವನೇ ಎಬ್ಸಿದ್ದು ನನಗೆ 5 ಗಂಟೆಗೆ. ಅವನೇ ಒಂದಿಷ್ಟು ಯಾಕೋ ರೆಸ್ಟಿಗೆ ಹೋಗಿ ಬರಮ್ಮ ಮಮ್ಮಿ ಅಂದ. ಅವ್ನು ಕರ್ಕೊಂಡು ಬಂದು ಎಲ್ಲ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಗೆ ಹೊಂಟೀನಿ. ಕ್ರಿಶಾಟ್ ಬರೋ ಚಾನಲ್ಗೆ ಫುಲ್ ಸಪೋರ್ಟ್ ಮಾಡಿ. ಇವರು ಕೂಡ ಮುದ್ದೆವಾದವ್ರು ನೋಡಿ. ನಮಗೆ ಇವಾಗ ಪರಿಚಯ ಆಗ್ಯಾರ, ನಮ್ಮ ವಿಡಿಯೋ ಕಮೆಂಟ್ ಹಾಕ್ತಾರೆ. ಅವ್ರು ಹೇಳಿದಾಗ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಹೇಳ್ಲಿಕ್ಕಂದ್ರೆ ನಮಗೇನು ಗೊತ್ತಾಗಲ್ಲ. ನಾನು ಲೈಟ್ ತೆಗೆದು ಹೊಳ್ಯಾಕೆ ಹೊಂಟೆ. ಬನ್ನಿ ಸ್ನೇಹಿತರೆ ಹೋಗೋಣ. ಇನ್ನೂ ಮನೆ ಕಸ ಗುಡಿಸ್ಬೇಕು. 5:30 ಆಗೈತೆ ಟೈಮು. ಅರ್ಧ ತಾಸು ಬೇಕು ನಾ ಅಡ್ಡು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೋಬೇಕಂದ್ರೆ. ಶ್ರಾವಣ್ ಕುಮಾರ್ 4:30 ಎಬ್ಸಾರ ಸ್ನೇಹಿತರನ್ನ. 4:30 ಎದ್ದೀನಿ. 5ರಿಂದ ನಾ ಕೆಲಸ ಮಾಡಾಕತ್ತೀನಿ. ಇವು ನೀನು ತೆಲುಗು ಕವರ್ ಹೊಲ್ದಿದ್ದಿಲ್ಲ ಅವೇ ನೋಡಿ ಸ್ನೇಹಿತರೆ. ಈ ಥರ ಆಗ್ಯಾವ ನೋಡಿ. ಇವನು ಚೆಂದ ಆಗ್ಯಾವ್ರಿ ಕಸಿ. ಇವು 4 ಆಗ್ಯಾವು. ಆ ಥರ ಕಲರ್ನಾಗ 3 ಆಗ್ಯಾವು. ನನಗೆ ಕಸಿ ಆಗಲ್ಲ ಅದೇ ಕಲರ್ನಾಗ ಅಷ್ಟು ಕಸಿ ಒಂದೇ ಕಸಿ ಹಚ್ಚಿ ನೋಡಿ. ಅದಕ್ಕೇನಾಗಲ್ರಿ ಮಸ್ತ್ ಆಗ್ಯಾವ ತೆಲುಗು ಕವರ್. ಬನ್ನಿ ಒಳ್ಯಾಕೆ ಹೋಗೋಣ. ನೋಡಿ ಬೆಳಕು ಹಾಕಿ ಬಂದೈತಿ. ಇನ್ನೂ ಕಸ ಗುಡಿಸಿಲ್ಲ ಏನಿಲ್ಲ. ಅಂಗಳ ಕಸ 5:30ಗೆ ಸ್ವಲ್ಪ ಬೆಳಕಾಗಿರ್ತದೆ ಸ್ನೇಹಿತರೆ. ಇವಾಗ ನೀನು ರಾತ್ರಿ ಊಟ ಮಾಡಿ ಎಲ್ಲ ಅಲ್ಲಿದೆಲ್ಲ ಇಟ್ಟಕ್ಕೆ ಮಲ್ಕೊಂಡ್ಬಿಟ್ಟಿನಿ ರೀ. ಸುಸ್ತಾಗಿ ಬಟ್ಟೆ ಬಂಡೆ ಮಾಡಿ ಮೊದಲು ಆರಾಮ ಒಂದು ಇದ್ದಿದ್ದಿಲ್ಲ. ಮತ್ತು ರೊಟ್ಟಿ ಇಟ್ಟಿದ್ದೀನಿ ರೀ. ಕಾಲ ತಟ್ಟಿರಬಾರ್ದು ಅಂತ ಒಂದು ರೊಟ್ಟಿ ಇಟ್ಟಿದ್ದೆ. ಏನು ತೊಗೊಂಡೋಗೈತಿ ರೊಟ್ಟಿ ತುಣಕ್ಕೆಲ್ಲ ಇಲ್ಲಿ ಚೆಲ್ಲಾಡೈತಿ ರೀ. ಇಲ್ಲಿ ಕಾಣ್ತಿರ್ಬೇಕು ಇಲ್ಲಿ ನೋಡಿ ರೊಟ್ಟಿ ತುಣಕ್ಕೆ ಯಾವ ಥರ ಚೆಲ್ಲಾಡೈತಿ ಇಲ್ಲಿ. ಏನು ಹೇಗೆ ನೋದೈತಿ ಗೊತ್ತಿಲ್ಲ, ಏನು ಬಂದೈತಿ ಗೊತ್ತಿಲ್ಲ. ಇಲ್ಲೇ ಹಿಂದಕ್ಕೆ ಅದ ಒಂದು ಪಡಕ್ಕೆ ಒಂದು ಸ್ವಲ್ಪ ಅದ್ರೈತಿ ರೀ. ಏನು ಬಂದೈತಿ ಗೊತ್ತಿಲ್ಲ, ಬೇಕು ಐತೆ ಗೊತ್ತಿಲ್ಲ. ಹಿಂದೆಲ್ಲ ನೀರು ತುಂಬಿಟ್ಟಿನಿ ರೀ. ಈ ಥರ ಗುಬ್ಬಿ ಚುಂಚು ಅನ್ನೋದು ಕೇಳೋಕೆ ಒಂಥರ ಖುಷಿ ಐತೆ. ಟೈಮು 7:30 ಆಗೈತೆ. ನಾನು 5:30ಗೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳ್ಯಾಕೆ ಬಂದು ಕಸ ಹೊಡಿ ನೋಡ್ರಿ. ಶ್ರಾವಣಿ ಹುಟ್ಟು ಹೋಮ್ವರ್ಕ್ ಚೆಕ್ ಮಾಡಿದೆ. ಬರೀ ಹುಟ್ಟು ತಪ್ಪು ಸ್ನೇಹಿತರೆ. ಒಂದು ತಪ್ಪು ಅದಕ್ಕೆ ಊಟ ಹೇಳಿನ್ರಿ. ಎಲ್ಲಿ ಹೆಂಗೈತಿ ಏನೈತಿ ತಪ್ಪೈತೆ ಬರೀ ಕರೆಕ್ಟಾಗಿ ಅಂತ ಹೇಳಿ ಬರೆಯಾಕತ್ತ ಸ್ನೇಹಿತರಕ್ಕೆ. ಒಂದು ಅಕ್ಷರ ಮಿಸ್ ಮಾಡೇ ಬಿಟ್ಟಿರ್ತಾರೆ. ಎಲ್ಲಿ ಬೇಕಾದ್ರೆ ಒಂದು ಅಕ್ಷರ ಮಿಸ್ ಮಾಡೇ ಓದ್ಕೋತಾ ಬರಲ್ರಿಕೆ ಹಂಗೆ ಬರ್ಬಿಡ್ತಾ. ಬರಿತಿರ್ತಾ ಅಷ್ಟೇ ಸ್ನೇಹಿತರೆ. ಹಿಂಗೆ ಕಾಳು ಕುದಿಯಾಕಿನ್ರಿ. ಇದು ವಟಾಣಿ ಕಾಳು ಎಣ್ಣೆಕ್ಕೆ ಸಂಜಿನಾಗ ಕುದಿ ಇಟ್ಟೀನಿ. ಕುದ್ದಾವ್ರಿ ಪಲ್ಯ ಮಾಡ್ಬೇಕು ಅದನ್ನು ನೋಡಿ ಸ್ನೇಹಿತರೆ. ಕುದ್ದಾವು ಪಲ್ಯ ಮಾಡ್ಬೇಕು. ನೀರು ಬಸ್ಕೇರಿ ಪಲ್ಯ ಮಾಡ್ಕೊತೀನಿ ರೀ. ಇನ್ನು ಬಾಂಡೆ ಅದಾವು. ರೊಟ್ಟಿ ಮಾಡಬೇಕು. 7:30 ಆಗೇ ಬಿಟ್ಟು ಟೈಮ್. ಇದಕ್ಕೆ ಸ್ನೇಹಿತರೆ ಶ್ರಾವಣ ಯಾಕೋ ಹೊಟ್ಟಿಗೆ ಅವು ಹೊಟ್ಟೆ ಬರೋಕೈತೆ ಮಾಡ್ತಾ. ಇದಕ್ಕೆ ಬಿಸಿ ಯಾಕೋ ಹೊಟ್ಟೆ ಕಡೆಯಾಕೈತೆ ಮಮ್ಮಿ ಅಂದು. ಮತ್ತು ಹೊಟ್ಟೆ ಕರ್ಕೊಂಡು ಕುಂತ ಅವನ್ನ ಅಲ್ಲೇ ಹೋತಂದ 15 ನಿಮಿಷ. ಮತ್ತು ಮುಕ್ಕೊಂಡ್ರಿ. ನಾ ಶ್ರಾವಣ ಮ್ಯಾಗ ಮುಕ್ಕೊಂಡ್ರಿ. ಯಾಕೋ ಅವು ಹೊಟ್ಟೆ ಸಾಕತೈತೆ ಮಾಡತ್ತೆ ಗೊತ್ತಿಲ್ಲ ರೀ. ಒಬ್ರು ಬರ್ತ ನೋಡಿ. ಬನ್ನಿ ಪಲ್ಯ ಮಾಡಿ ರೊಟ್ಟಿ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗುಂಡಿಗೆ ಕೂಡ ನೀರು ಖಾಲಿಯಾಗಿ ತೆಕ್ಕಾಕಿಟ್ಟೀನಿ ರೀ. ಅದೊಂದು ಕುಕ್ಕರ್ ತೊಳ್ಕೊಂಬಂದು ಕಾಳು ಕುದಿಯಾಕೆ ಇಟ್ಟೀನಿ. ನಾವು ಹೊಸ ಬಾಂಡೆ ಹಂಗೆ ಅದಾವೆ. ಯಾವ್ದಾವ ಮಾಡ್ತೀನಿ ನೋಡು ಬನ್ನಿ ಸ್ನೇಹಿತರೆ. 9:05 ಆಯ್ತು ಟೈಮ್. ಶ್ರಾವಣಿನ ಹೋಗಿಲ್ಲ ಸ್ಕೂಲ್ಗೆ. ಊಟ ಮಾಡಿದ್ರಿ ಶ್ರಾವಣ್ ಕುಮಾರ್ ಉಣ್ಣಾಕತ್ತ ಸ್ನೇಹಿತರೆ. ವಟಾಣಿಕಾಳು ಪಲ್ಯ ಮಾಡೀನಿ. ಬುತ್ತಿ ನೋಡಿ ಇಂಥದೊಂದು ಕಳ್ಕೊಂಡ ಬಂದಾರೆ. ಇಂಥದ್ದೊಂದು ಮ್ಯಾ ಮುಚ್ಚೋದು ವಟಾಣಿಕಾಳು ಪಲ್ಯ ರೊಟ್ಟಿ ಮಾಡಿ ನೋಡಿ ಸ್ನೇಹಿತರೆ. ಕಾಣ್ತಿರ್ಬೇಕು. ಹಾಂ ಹಾಕು. ಹಾಂ ಬಾಟ್ಲಿ ತುಂಬ್ಕೊಂಡಿ. ಬಾಟ್ಲಿ ತುಂಬ್ಕೊ. ಮುಂಜಾನೆ ಮಕ್ಕಳು ಆಕಿನೂ ಜಾಕ ಮಾಡ್ಸೀನಿ. ಅವನು ಜಾಕ ಮಾಡ್ಸೀನಿ. ಅವು ನೀರು ಅಂತ ಕೊಟ್ಟೋಗ. ಬ್ಯಾಗ್ ಇಟ್ಕೊ. ನೀರು ಚೆಲ್ಲಿ ಹೋಗಿ ಹುಷಾರಾಗಿ ಹೋಗ. ತಡಿಡತ್ತಂತ ತಂಡ್ಯಂಗೆ ಯಾಕ ಅಂತ ಶ್ರಾವಣಿ ಹಾಯ್ ಮಾಡಿಲ್ಲ ರೀ. ನೀರು ಇಟ್ಟು ಚೆಲ್ತೀನಿ ನನ್ನ ಚೆಲ್ಲೇ ಹೋಗ್ಬಿಟ್ಲು ನೋಡ್ರಿ. ನಡಿತಾ ಜಿಗಿದು ಬಿಟ್ಲು ನೋಡ್ರಿ ಹೊರ್ಯಾಕ. ಊಟ ಮಾಡ ಗಜ್ಜು ಊಟ ಬನ್ನಿ ಸ್ನೇಹಿತರೆ. ರೊಟ್ಟಿ ಮಾಡ್ತೀನಿ. ಈ ಥರ ಶ್ರಾವಣಿ ಸ್ಕೂಲ್ ಹೋಗಿಂದ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಟೈಮ್ ಬಂದು 11:30 ಆಗೈತೆ ನೋಡಿ. 11:30 ಆಗೈತೆ. ಶ್ರಾವಣ ಸ್ಕೂಲ್ ಹೋಗಿದ್ದ. ಸಾಲಿಲ್ಲಂತ ಯಾಕೋ ಮೀಟಿಂಗ್ ಹೋಗ್ಯಾರಂತ ಅವ್ರು ಅಂಗನವಾಡಿಯವರು. ನಿನ್ನಿನ್ನೂ ಮೀಟಿಂಗ್ ಹೋಗಿದ್ರಂತ ಇವತ್ತು ಮೀಟಿಂಗ್ ಹೋಗ್ಯಾರಂತ. ಸಾಲಿಲ್ಲ ಅಂತ ನೋಡಿ ಸ್ನೇಹಿತರೆ. ಬಾಂಡೆನೂ ತಿಕ್ಕೀನಿ. ನೀರು ಬೈದು ಮತ್ತು ಅಷ್ಟು ನೀರು ತುಂಬಿದೆ ಕೂಡ. ನೀರು ಬೈದು ಗುಂಡಿಗೆ ಕೊಡ ತಿಕ್ಕಿಟ್ಟಿದ್ದೆ. ಮತ್ತು ಅಷ್ಟು ತಿಕ್ಕೊಂಡು ನೀರು ತುಂಬಿನಿ. 11:30 ಆಗೈತೆ ಟೈಮು. ಮಕ್ಳೊಳಗಿಂದ ಬಡ ನೆಸಿನ ಎದ್ದು ತೆಗೆದ ಮಾಡ್ಕೋಬೇಕಂತೇಳಿ ನಾ ಮಾಡಿರ್ತೀನಿ. ಟೀಚಿಂಗ್ ಮಾಡೋಕೆ ಮತ್ತೆ ಯಾವ್ದಾರು ಹತ್ತೇ ಬಿಡ್ತೀನಿ ಸ್ನೇಹಿತರೆ.
ಪುಟ್ಟಕ್ಕನ ಮಮ್ಮಿನೂ ಮಾತಾಡ್ಸಕ್ಕೆ ಹೋದ್ರು. ಪುಟ್ಟಕ್ಕ ಒಬ್ಬೇಕದ ಮನ್ಯಾಗ, ಅಕ್ಕಿ ಮಾತ್ರ ಈ ಕಡೆ ಬರೋದಿಲ್ಲ ರೀ ಇವತ್ತು. ನೀನು ಹಿಡಿದ ಪುಟ್ಟಕ್ಕನ ಮಮ್ಮಿ ಪುಟ್ಟಕ್ಕ ಬಂದಿದ್ದರು. ಮತ್ತು ಸ್ನೇಹಿತರೆ ಒಬ್ಬರು ನಿನ್ನ ಏನಾಗೈತೆ ಸ್ನೇಹಿತರೆ, ಅದು ನಮ್ಮ ಮುತ್ಯಾಳ ಟಿ ವಿ, ನಮ್ಮ ಮುತ್ಯ ಆಚೆ ಕಡೆ ನಮ್ಮ ಮುತ್ಯಾನ ಟಿ ವಿ ರೀ ಅದು. ನಮ್ಮ ಮನ್ಯಾಗ ಟಿ ವಿ ಇಲ್ಲ ಸ್ನೇಹಿತರೆ, ಟಿ ವಿ ತೊಗೊಂಡ್ರೆ ಅಕ್ಕ ಅಂತ ಕಮೆಂಟ್ ಹಾಕಿರಿ. ಇಲ್ಲ ತೊಗೊಂಡಿಲ್ಲ ಟಿ ವಿ. ಎಲ್ರಿ ಈಗ ಈ ಉಸಿರಾಡೋಕ್ಕೂ ಕಷ್ಟ ಆಗೈತೆ ನನಗೆ, ಟಿ ವಿ ಎಲ್ಲಿ ತೊಗೊಲಿ. ಇವಾಗ ಹೆಂಗೈತೆ ಸ್ನೇಹಿತರೆ, ಇವಾಗ ಜೀವನನೇ ಸಾಕಪ್ಪ ಅನ್ನಂಗೆ ಒಮ್ಮೆ ದೇವರು ಏರಿಗಿನೂ ಹೋಯ್ತಾನ, ಮಿಳಿಗೂ ತರ್ತಾನೆ. ಇಳಿವಿಗೂ ತರ್ತಾನೆ, ಏರಿಗೂ ಹೋಯ್ತಾನೆ. ಒಮ್ಮೆ ಜೀವನ ಏರಿಗಿದ್ದಾಗ ಖುಷಿಯಾಗಿರ್ತೀವಿ, ಇಳಿವಿ ತಂದಾಗ ಭಾಳ ದುಃಖ ಪಡ್ತೀವಿ. ಮನುಷ್ಯ ಜನ್ಮ ಆಗಿಂದ ನಂಗೆ ಇಷ್ಟೇ ಅಲ್ಲ ಸ್ನೇಹಿತರೆ. ಇಲ್ಲ ಟಿ ವಿ ತೊಗೊಂಡಿಲ್ಲ ನಾನು. ಟಿ ವಿ ಮಾವಾರ್ದು ಸ್ವಲ್ಪ ಕೆಟ್ಟಿತ್ತು ರೀ, ಅದು ಕರೆನ್ಸಿ ಹಾಕ್ಸಕ್ಕೆ ಕೊಟ್ಟು ಬಂದಾರೆ ನಮ್ಮ ಮುತ್ಯಾರು ಮುದ್ದೆ ಬಾಳ್ದಾಗ. ಅವ್ರು ಏನು ಮಾಡಿಬಿಟ್ರೆ ರೊಕ್ಕನೇ ಹಾಕಿಲ್ಲ ರೀ, ಕರೆನ್ಸಿನೇ ಹಾಕಿಲ್ಲ. ಹಿಂಗೆ ಬರ್ತು ನೋಡವ್ವ ಅಂತಂತಂದ್ರು. ಅದನ್ನ ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ತೀನಿ ತಡಿ ಮುತ್ಯ, ಕಳಿಸ್ನ ಹಾಕಿಸ್ತೀನಿ ತಡಿ ಅಂತ, ನೋಡೋಣ ತಡಿ ಹೆಂಗೆ ರೊಕ್ಕನ ಹಾಕಿಲ್ಲ ಅವರು ಅಂತ ಅಂದೆ. ಮತ್ತು ಅದನ್ನ ವಿಡಿಯೋ ಮಾಡಿನಲ್ಲ ಅವ್ರಿಗೆ ಕಳ್ಸೀನಿ ರೀ, ವಾಟ್ಸಪ್ಪಕ್ಕೆ ಅಂಗಡಿಯರಿಗೆ ಮುತ್ಯ ನಂಬರ್ ಕೊಟ್ಟರು ಕಳ್ಸೀನಿ. ಅದು ವಿಡಿಯೋ ಹಂಗೆ ಇದ್ರು ಕೂಡ ವಿಡಿಯೋ ಯೂಟ್ಯೂಬ್ನಾಗ ಶೇರ್ ಆಗಿಬಿಟ್ಟೈತ್ರಿ ಅದು. ಸಾರಿ, ನನಗೆ ಗೊತ್ತಾಗಿಲ್ಲ, ನಾನು ಟಿ ವಿ ತಂದಿಲ್ಲ. ಇವಾಗ ನನ್ನ ಪರಿಸ್ಥಿತಿ, ಇವಾಗ ಬಟ್ಟೆ ವ್ಯಾಪಾರ ಇಲ್ಲ, ಟಿಚ್ಚಿಂಗ್ ಇಲ್ಲ, ಮತ್ತು ಮೈ ಒಂದು ಆರಾಮಿಲ್ಲ. ಹಿಂಗಾಗಿ ಅಡ್ಡಾಡೋದೊಂದು ಎಲ್ಲ ಹೈರಾಣ ಐತಿ ಸ್ನೇಹಿತರೆ ಜೀವನ. ಬಟ್ಟೆ ಮಾಲ್ ಹಾಕೋಕೆ ರೊಕ್ಕ ಇಲ್ಲ. ಇವಾಗ ಏನಾರ ಬಂಗಾರ ಅದೇ ಒತ್ತಿ ಇಟ್ಟು ಏನಾರ ಮಾಡಿ ಮಾಲ್ ತರಬೇಕಂತ ವಿಚಾರ ಮಾಡಾಕತ್ತೀನಿ. ಶ್ರಾವಣಿ ಸ್ಕೂಲ್ ಬಟ್ಟೆ ಕೊಡಿಸಿಲ್ಲ ಅಂತ ಒಬ್ರು ಕಮೆಂಟ್ ಹಾಕಿದ್ರಿ. ಹೌದು ರೀ, ಇವಾಗ ಸ್ಕೂಲ್ ಬಟ್ಟೆನೂ ಕೊಡಿಸ್ಬೇಕು. ಮೊನ್ನೆ ನೋಡಿ ಸ್ನೇಹಿತರೆ ರೊಕ್ಕ ಇಟ್ಕೊಂಡಿದ್ದೆ ಸ್ಕೂಲ್ ಬಟ್ಟೆ ಕೊಡಿಸ್ಬೇಕಂತೇಳಿ. ಅವು 1300-1500 ರೂಪಾಯಿ ಇಟ್ಕೊಂಡಿದ್ದೆ. ಹೆಂಗಾರ ಮಾಡಿ ಇನ್ನೊಂದು 200 ರೂಪಾಯಿ ಹಾಕಿ ಕೊಡ್ಸಿದ. ನಾನು ಮಾಡಿದ್ದೆ 1300 ಇದ್ದು ರೀ. ಆ ಕಡೆ ಊರಿಗೆ ಹೋದ್ನಲ್ಲ ಅವ್ರಿಗೆ ತಿನ್ನಾಕ, ಮತ್ತು ಹುಡ್ರು ಶೇಲ್ಯಾಗ ಬೂಟು, ಅವಾಗೊಂದು ಬೂಟು ಅಕ್ಕಿಗೆ ಕಾಲಾನು ಗ್ಯಾಸಿನ ಒಲೆ ಹೋಗಿಂದ ಹೊರಗಡೆ ಬಿದ್ದು ಅಂದ್ರೆ ರೊಕ್ಕ ಖರ್ಚಾಗಿಬಿಡ್ತಾವೆ ರೀ. ಹಿಂಗಾಗಿ ಇವಾಗ ಅಮೌಂಟ್ ಇಲ್ಲ. ವ್ಯಾಪಾರನೂ ಫುಲ್ ಡೌನ್ ಆಗಿ ಸ್ನೇಹಿತರೆ, ನೋಡ್ತಿರ್ಬೇಕು ಇವಾಗ ವ್ಯಾಪಾರನೂ ಫುಲ್ ಡೌನ್ ಆಗೈತೆ. ಮತ್ತು ಟೀಚಿಂಗು ನೋಡ್ತಿರ್ಬೇಕು ನೀವು, ಟೀಚಿಂಗೇ ಹೊಲ್ದಿಲ್ಲ. ಅದಕ್ಕೆ ಹಿಂಗಾಗಿ ಕೈ ಕಟ್ಟಾಗಿ ನಿನ್ನೆ ಆರಾಮಿರ್ಲಿಕ್ಕೂ 210 ರೂಪಾಯಿ ಹೊಲಿದೆ. ಕೆಲಸನೇ ಆಗುತ್ತೆ ರೀ. ಇವಾಗ ಬಟ್ಟೆ ಬಾಂಡೆ ತಿಕ್ಕೀನಿ ರೀ, ನೀರು ತುಂಬಿನಿ. ಶ್ರಾವಣನು ಕೊಂಪೌಂಡಿಗೆ ಕುಂತ ಸ್ನೇಹಿತರೆ. ಕೊಂಪೌಂಡಿನ ಯಾಕೆ ಇಳಿದ್ಯಪ್ಪ ಹತ್ತು ಮ್ಯಾಗ, ಅಲ್ಲಿ ಕೊಂಪೌಂಡಿಗೆ ಕುಂದಿರ್ಸಿ ನಾನು ಬಟ್ಟೆ ಬಾಂಡೆ ತಿಕ್ಕೇನಿ ರೀ. ಮತ್ತು ನಾವು ಒಳಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡಿದ್ನೆಲ್ಲ ಇಳಿದು ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನೀರೆಲ್ಲ ತುಂಬಿನಿ. ಇವಾಗ ಜಳಕ ಮಾಡಬೇಕು, ತಣ್ಣೀರ ಜಳಕ ಮಾಡಿಬಿಡ್ತೀನಿ ರೀ. ನನಗೆ ಆರಾಮಿಲ್ಲ ಅನ್ನೋಕೇನು ರೀ, ಬಟ್ಟೆ ಬಂದುಬಿಟ್ಟಿತ್ತು. ಸ್ವಲ್ಪ ನಿನ್ನೆ ಜೀರ ಸೋಡಾ ಕುಡ್ದಿನ ಕಮ್ಮಿ ಆಗೈತೆ. ಇನ್ನೊಂದು ಸ್ವಲ್ಪ ಗುಡು ಮಾಡುತ್ತೆ, ಬಟ್ಟೆಗಳಿಗೆ ತೊಗೋಬೇಕು ರೀ ಸ್ನೇಹಿತರೆ. ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿದ್ರಿ, ಟಿ ವಿ ತೊಗೊಂಡ್ರೆ ಅಕ್ಕ ಅಂತ ಒಬ್ರು, ಅದೇ ಅವರೇ ಇನ್ನೊಂದು ಕಮೆಂಟ್ ಹಾಕಿದ್ರಿ. ನಾ ಬಜ್ಜಿ ಮಾಡಿದ್ದು ನೋಡಿ ಆ ವಿಡಿಯೋ ಕಮೆಂಟ್ ಬಂದಿದ್ದು. ಅಕ್ಕ ನಿಮ್ಮ ಅಕ್ಕ ಏನೂ ಕೊಡಲ್ಲ ನಿಮಗೆ, ನೀವಾದ್ರೆ ಅವರಿಗೆಲ್ಲ ಕೊಡ್ತಿರಲ್ಲ ಅಂತೇಳಿ ಕಮೆಂಟ್ ಹಾಕಿದ್ರಿ. ಇಲ್ಲ ಅವ್ರ ಮನಸ್ಥಿತಿ ಅವ್ರಿ. ಮತ್ತು ಇವಾಗ ಮಕ್ಳು ಅದಾರ ಮನ್ಯಾಗ, ನಾವು ಮಾಡಿರ್ತೀವಿ. ಶ್ರಾವಣ ಕುಮಾರ್ ತಿನ್ಕೋತ ಹೊರಗೆ ಹೋಗ್ಬಿಟ್ಟಿರ್ತಾನೆ. ನೋಡಿರ್ತಾರೆ ನಮ್ಮ ಅಂಟಿ ಕೊಳ್ಳಿ ನೋಡಂತ ಅವ್ರು ಅನಿಸ್ಬಾರ್ದು ಅಂತೇಳಿ ಒಂದಿಷ್ಟು ಮಕ್ಳಿಗಂತ ಹಾಕಿ ಕೊಡ್ತೀನಿ ರೀ. ನಾವು ದೊಡ್ಡವ್ರು ನೋಡಿ ಜೀವನ ಮಾಡಬಾರ್ದು, ಮಕ್ಳಿಗೋಸ್ಕರ ಜೀವನ ಮಾಡ್ತಿರ್ತೀವಿ. ಮಕ್ಳೇನು ಎಲ್ಲರಿಗೆ ಆಟೆ ರೀ, ನಮ್ಮ ಮಕ್ಕಳಾದ್ರೆ ಆಟೆ, ಅವು ಆದ್ರೆ ಆಟೆ. ಹಿಂಗಂತ ಮಕ್ಳದಲ್ಲ ಮನ್ಯಾಗ ಯಾವ್ದಾರ ಮಾಡಿರ್ತೀನಿ ರೀ. ಆಕೆ ಯಾವುದು ಮಾಡಲ್ಲ ಮನ್ಯಾಗ. ಮಾಡಿದ್ರೆ ಹೋಳ್ಗೆ ಹುಗ್ಗಿ ಬಿಟ್ಟು ಮತ್ತೇನು ಮಾಡಲ್ಲ ಆಕಿ. ದೋಸೆ ಇಂಥ ಬಜ್ಜಿ ಪಡ್ಡು ಇಡ್ಲಿ ಇಂಥ ಮಾಡೋದಿಲ್ಲ ರೀ. ಹೆಚ್ಚೋಲಿ ಹೊಲಕ್ಕೆ ಹೋಗ್ತಾರಲ್ಲ ಕಮ್ಮಿ ಅವ್ರು ಮಾಡೋದು. ನಾನು ಮನ್ಯಾಗ ಇರ್ತೀನಲ್ಲ, ಮಾಡಿದ್ರಾಗನೇ ಮಕ್ಳಿಗೆ ಒಂದಿಟ್ಟು ಹಾಕಿ ಕೊಡ್ತೀನಿ ರೀ. ದೊಡ್ಡದು ವಿಚಾರ ಮಾಡಲ್ಲ, ನಾನು ಮಕ್ಕಳಷ್ಟೇ ವಿಚಾರ ಮಾಡ್ತೀನಿ. ಸೂಪರ್ ನೀವು ಅಂತಂದ್ರೆ ಇಲ್ಲ, ನಾವೇನು ಸೂಪರ್ ಅಲ್ಲ ನೋಡಿ. ಯಾಕಂದ್ರೆ ನಮ್ದು ಇದ್ದಿದ್ರಾಗನೇ ನಮ್ಮ ಮಕ್ಕಳು ತಿಂತಿರ್ತಾವೆ. ಅವು 3 ಹುಡ್ರು ಅದಾವೆ ರೀ. ಒಂದು ಹಾಸ್ಟೆಲ್ಗೆ ಹೋಗ್ಚಾನ 2 ಹುಡ್ರು ಇರ್ತಾವೆ. ಅವಕ್ಕೊಂದು ಸಾಯಿ ಕೊಟ್ಟನೆ ತಿಂತಾವೆ. ಮತ್ತು ಅವತ್ತು ಎಷ್ಟು ಮಂದಿ ಬಾಯಿ ಬರ್ಬೇಕ್ರಿ ಅಂದು ಬಜ್ಜಿ, ಅಷ್ಟು ಮಂದಿ ಬಾಯಿ ಬಂದು ನೋಡಿ. ಆಚೆ ಕಡೆ ಆ ಹುಡುಗಿ ಚಿನ್ನಮ್ಮಗೊಂಬೇಕಿ, ನಮ್ಮ ಮನೆ ಬರ್ತಾಳೆ ರೀ ರೀಲ್ಸ್ನಾಗ ಹುಡುಗಿ. ಆ ಹುಡುಗಿಗೆ ಒಂದಿಷ್ಟು ಅವಕ್ಕೆ ಅಕ್ಕಿ ತಿಂದ್ಲು. ಮತ್ತು ನಮ್ಮ ಮೊಯ್ನಿ ತಿಂದ್ಲು, ಮೊಯ್ನಿ ಮಗ ತಿಂದ್ಲು, ದಡಮ್ಮ ತಿಂದ್ಲು, ನಮ್ಮ ಮುತ್ಯ, ನಮ್ಮ ಆಚೆ ಕಡೆ ನಮ್ಮ ಅಕ್ಕರು ಅವರು ನಮ್ಮ ಅಕ್ಕ. ಮತ್ತು ಅವ್ರಿಗೆ ಹಾಕಿ ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಮತ್ತು ಮನೆ ಬಂದು ಆಕಿ ಊಟ ಮಾಡ್ಕೊತ ಆಕಿಗೊಂದು ಹಾಕ್ಕೊಟ್ಟೆ. ಹಾಗೆ ಸ್ನೇಹಿತರೆ ಏನಿರುತ್ತೆ ಜೀವನದಾಗ, ತಿನ್ನೋದಕ್ಕೆ ಉಣ್ಣೋದಕ್ಕೆ ದೇವರು ಶಣ್ಣೆತನ ಮಾಡಬಾರ್ದು ನಾವು. ಯಾಕಂದ್ರೆ ಈಗ ಅಲ್ಲಿ ಮಾಡ್ತಿರ್ತೀವಿ, ಅವ್ರು ಬರ್ತಿರ್ತಾರೆ ತಗೊಟ್ಟಕೇರಿ ಮುಚ್ಕೊಂಡು ತಿನ್ನೋದ್ರಾಗ ಏನೈತಿ. ಇನ್ನು ಹರಿದು ಹಂಚ್ಕೊಂಡು ತಿಂದುಬಿಟ್ರೆ ನೆಮ್ಮದಿ ಇರ್ತದೆ ಸ್ನೇಹಿತರೆ. ನಾನು ಹರಿದು ಹಂಚ್ಕೊಂಡು ಒಂದು ರೊಟ್ಟಿ ಇತ್ತಂದ್ರೆ ಅರ್ಧ ರೊಟ್ಟಿ ಕೊಟ್ಟು ಅರ್ಧ ರೊಟ್ಟಿ ನಾ ತಿನ್ನಕ್ಕೆ ನೋಡಿ ಅಂಥ ಗುಣ ಕೊಟ್ಟಾನ ದೇವರು. ಸಾಕ್ರಿ ಸ್ನೇಹಿತರೆ. ಬನ್ನಿ ಬಟ್ಟೆ ಒಗೆದು ಹಾಕಿ ಮತ್ತು ಜಾಕ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಕಮೆಂಟಿಗೆ ಉತ್ತರ ಸಿಕ್ಕು ಅಂತ ಅನ್ಕೋತೀನಿ. ಶ್ರಾವಣಿಗೂ ಆದಷ್ಟು ಸ್ಕೂಲ್ ಬಟ್ಟೆ ಜಲ್ದಿ ಕೊಡಿಸ್ಬೇಕ್ರಿ, ಕೊಡಿಸ್ತೀನಿ. ಸ್ವಲ್ಪ ಆ ಕಡೆ ಅವಸ್ಥೆ ಒಂದು ಸ್ವಲ್ಪ ನೋಡ್ತಿರಲ್ಲ, ಬಟ್ಟೆ ವ್ಯಾಪಾರನೂ ಫುಲ್ಲು ಡೌನ್ ಆಗೈತೆ. ಮತ್ತು ಇದು ರಾಟಿದು ನನಗೂ ಆ ಹುಷಾರ್ಲಾರ್ಕ ಆ ಕಡೆ ಹೋಗೋದು ಖರ್ಚು ಹೆಚ್ಚಾಗ ಸ್ನೇಹಿತರೆ. ಇವಾಗ ಖರ್ಚು ಜಾಸ್ತಿ ಆಗೈತೆ, ವ್ಯಾಪಾರ ಬಟ್ಟೆದು ಹೊಲಿದು ಕಮ್ಮಿ ಆಗ್ಬಿಟ್ಟೈತೆ.
ದುಡಿಕಿ ಕಮ್ಮಿ ಖರ್ಚು ಹೆಚ್ಚಾದ್ರೆ ಎಲ್ಲನೂ ಕೈ ಕಟ್ ಆಗೋದಲ್ಲ ಸ್ನೇಹಿತರೆ. ನಿಮಗೆ ಗೊತ್ತಿದ್ದ ಮಾತನ ಇದ್ದಿದ್ರಾಗ ನಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇವಾಗೆಲ್ಲ ಸಂತೆ ಎಲ್ಲ ಮನೆ ಇದ್ದಾಗ ರೊಕ್ಕಿದ್ದಾಗ ಸಂತೆ ತಗೊಂಡು ಹೋಗ್ತೀನಿ. ಎಲ್ಲ ಸಂತಿನೂ ಸಕ್ರೆ ಎಲ್ಲ ಖಾಲಿ ಹಾಕಿ ಬಂದೈತ್ರಿ. ತರಬೇಕು ಸ್ನೇಹಿತರೆ. ನಮ್ಮ ತಮ್ಮ ಬೈದ, ಅವನು ಊರಿಗೆ ಹೋದ. ನಮ್ಮ ಅಂಟಿ ಮಗ ರೀ ನೀನು ಬಂದಿದ್ದ. ಬೈದ್ರಪ್ಪಾಜಿ ಗೋಡಮ್ಮ ಬಂದ ಆತಿ ನೋಡಿ ಕೇಳಿದ್ರ ಸ್ನೇಹಿತರೆ. ನಮ್ಮ ತಮ್ಮ ಬಂದಿದ್ದ. ತಮ್ಮ ಬಂದು ಇಲ್ಲೇ ಸಂಜಿನ ಉಂಡು ಮುಂಜಾನೆ ಅಂತ ಉಂಡಿಲ್ರಿ. ಮುಂಜಾನೆ ಅಡುಗೆ ಮಾಡಿದ್ದೆ ಆದ್ರೆ ಅಲ್ಲೇ ಹಚ್ಚಿ ಕಡೆನೇ ಉಂಡು ಊರಿಗೆ ನೋಡ್ರಿ. ನನಗೆ ಹೇಳಿಲ್ಲ, ಹಂಗೆ ಹೋಗ್ಯ ನೋಡಿ ನಮ್ಮ ತಮ್ಮ. ಹೋಗ್ಲಿ ಬಿಡಿ ಸ್ನೇಹಿತರೆ, ಯಾಕೋ ಹೇಳಿಲ್ಲ ಅಂತ ಸುಮ್ಮನೆ ಆದೆ. ನೀನು ಬಂದ ಇವತ್ತು ಹೇಳಾರ ಹೋಗ್ಯಾನ್ರಿ. ಅದೇ ಫೋನ್ ಹಚ್ಬೇಕಾತ್ ಮಾಡಿ ಹೇಳಾರ ಹೋಗಿ ತೊಗೋಬೇಡಪ್ಪ ಮತ್ತೇನಪ್ಪ ಅಕ್ಕಾರ ಮರಿತೀರಂತ ಅನ್ಬೇಕಾತ್ ಮಾಡೀನಿ. ನೋಡ್ತೀನಿ ರೀ ಯಾವಾಗ ಹಚ್ಚದಾಗತ್ತ ನಂಗೆ ಕೆಲಸ ಕೂಡ. ಬನ್ನಿ ಮತ್ತೆ ಸಿಗೋಣ. ಸ್ನೇಹಿತರೆ ಟೈಮ್ 12 ಗಂಟೆ ಆಯಿತು. ಬಟ್ಟೆ ಒದಾಕಿ ಜಳಕ ಮಾಡಿ ಪೂಜೆ ಮಾಡೀನಿ. ಊಟ ಮಾಡ್ಬೇಕು ಇವಾಗ. ನೋಡಿ ಎಲ್ಲ ಮನೆಯೂ ಕ್ಲೀನ್ ಆಗೈತೆ. ಬುಧವಾರ ಇವತ್ತು ಪೂಜೆ ಸಿಂಪಲ್ಲೇ ಮಾಡಿ ನೋಡಿ. ದೇವ್ರ ಮುಂದೆ ದೀಪ ಹಚ್ಚಿ ನೋಡಿ ಬಟ್ಟೆನೂ ಒದಾಕಿನಿ. ಬಟ್ಟೆ ಸ್ವಲ್ಪ ಇರ್ತವೆ ನೋಡಿರಿ, ಬಟ್ಟೆ ಮಾಡೋದು. ನೀನೆಲ್ಲ ಸಂಜೆನೇ ಊಟ ನಳ ಬೈ ಓದಾಕಿದ್ದೆ. ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತೈತ್ರಿ. ಬೀರಪ್ಪ ಮತ್ತೆ ಬಿಡಾಗ ಯಾರು ನೋಡಿಸ್ತೈತ್ರಿ. ಬೀರಪ್ಪ ಮತ್ತೆ ಯಾರನ್ನ ಕಾಯ್ತಾನೆ ಬಿಡ್ತಾನೆ ಗೊತ್ತಿಲ್ಲ. ಆದ್ರೆ ನಮ್ಮನ್ನು ಮಾತ್ರ ಪಕ್ಕ ಕಾಯ್ತಾನೆ ನೋಡಿ. ಯಾಕಿಂತ ಹುಚ್ಚು ಭರವಸೆ ಅಂತಂದ್ರೆ ನನಗೆ ನಮ್ಮ ಮನೆಯಿಂದ ನಾನು ಬೀರಪ್ಪ ಮುತ್ಯನ ದರ್ಶನ ಅಲ್ಲ ಬೀರಪ್ಪ ಮುತ್ಯನೇ ನೋಡ್ದಂಗೆ ಆಗುತ್ತೆ ಗುಡಿ ನೋಡೋಣ ಸ್ನೇಹಿತರೆ. ಇದೇ ಒಂದು ಬಲ ನನಗೆ, ಧೈರ್ಯ ಬಲ ಅಂದಕ್ಕಂದ್ರೆ ಮುತ್ಯನಂತಾನೆ ಧೈರ್ಯ ಬಲ ನನಗೇನೋ ಸ್ನೇಹಿತರೆ. ಗುಡಿ ನೋಡೋಣ ಒಂಥರ ಹಿಂದೆ ಬಂದು ಗುಡಿ ನೋಡಿನ ಸಾಕು ಸ್ನೇಹಿತರೆ. ಒಂದು ಆನೆ ಬಲ ಬಂದಂಗಾಗತ್ತೆ ನೋಡಿ. ಆ ಥರ ಬಲ, ಆ ಥರ ಧೈರ್ಯ. ಸುಳ್ಳೆ ಯಾಕೆ ಹೇಳ್ಬೇಕು. ರಾತ್ರಿ ನಾನು ಮುಂದಿನ ಭಾಗ ತೆರಿತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಹಿಂದಿನ ಭಾಗ ಮಾತ್ರ ಪಕ್ಕ ತೆರಿತೀವಿ ನೋಡಿ. ನನಗೆ ಇಲ್ಲೇ ಧೈರ್ಯ ಅನಿಸುತ್ತೆ, ಮುಂದಿನ ಭಾಗ ಭಯ ಅನಿಸುತ್ತೆ ಸ್ನೇಹಿತರೆ. ನೋಡಿ ಇಲ್ಲೇ ಹೆಂಗೆ ಮನುಷ್ಯನ ಜನ್ಮ ಇರ್ತದೆ. ಎಲ್ಲನೂ ನಿಭಾಯಿಸೋದು ಎಲ್ಲ ಒಂದೇ ರೀ. ಆತ್ಮ ಮೇಲೆ ಧೈರ್ಯವಾಗಿರ್ಬೇಕು ರೀ, ಆಮೇಲೆ ನಾವು ಧೈರ್ಯವಾಗಿರೋಕ್ಕೆ ಸಾಧ್ಯ. ನಾವು ಆತ್ಮ ಎಷ್ಟು ಧೈರ್ಯವಾಗಿರುತ್ತಾ ನಾವು ಅಷ್ಟೇ ಧೈರ್ಯವಾಗಿರ್ತೀವಿ ನೋಡಿ. ಅದೇ ಒಂದು ನಮ್ಮ ಗುರಿ. ಆದಷ್ಟು ಮನುಷ್ಯನಾಗ ಯಾವುದು ಭಯ ಇಟ್ಕೊಳಲ್ರಿ, ಧೈರ್ಯವಾಗಿರ್ತದೆ. ಅಲ್ಲೇನಿರ್ತಾ ಇಲ್ಲೇನಿರ್ತಾ ಏನೂ ಇರೋದಿಲ್ಲ. ನಮ್ಮ ಕಣ್ಣಾಗ ಗೊಂಬೆಗೆ ನಾವು ಅಂಜೋದು, ಈ ಥರ ನಮ್ಮ ಮನುಷ್ಯನ ಇಟ್ಕೊಂಡಿರ್ತೀನಿ. ಹಿಂಗಾಗಿ ಧೈರ್ಯ ಏನು ಅಂಜಿಕೆ ಬರಲ್ಲ ನೋಡಿ. ಬಟ್ಟೆ ಮಾಲೆಲ್ಲ ಖಾಲಿ ಆಗೈತೆ. ಇನ್ನೂ ಮಾಲ್ ತರ್ಬೇಕು ರೀ. ಅಕ್ಕ ಇಷ್ಟೆಲ್ಲ ಬಟ್ಟೆ ಮಾಲ್ ಐತೆ ತರಬೇಕಂತ. ಹಾಗೆ ಇದ್ರು ಕೂಡ ಮಿಕ್ಸ್ ಮಾಡಿ ಮತ್ತು ಇನ್ನಿಷ್ಟು ಮಾಲ್ ಹಾಕಿದ್ರೆ ಹೋಗುತ್ತೆ ಸ್ನೇಹಿತರೆ. ಇಷ್ಟೇ ಅಂದ್ರೆ ಹೋಗಲ್ಲ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಶ್ರಾವಣಿಯ ಟೀಚರ್ ಫೋನ್ ಹಚ್ಚಿದ್ರು, ಸ್ಕೂಲ್ ಬಟ್ಟೆ ಬಂದವು ಒಯ್ ಬರ್ರಿ ಅಂತ. ಇಲ್ಲೇ ಗೌರ್ಮೆಂಟ್ ಶಾಲೆಯಾಗ ಎಲ್ಸಿ ಐತಲ್ಲ ನೋಡ್ಬೇಕು, ಅಲ್ಲಿ ಹೋಗಿ ಸ್ಕೂಲ್ ಬಟ್ಟೆ ತೊಗೊಂಬರ್ಬೇಕು. 3ನೇ ಕ್ಲಾಸಲ್ಲಿ ನೋಡಬೇಕು, ಹೋಗ್ಬೇಕು ಹೆಂಗೆ ಮಾಡಬೇಕು ಅಂತ ಮಾಡೀನಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಊಟನೂ ಆಯಿತು. ಮತ್ತು ನಾನು ಕೂಡ ಸ್ಕೂಲ್ಗೆ ಹೋಗ್ಬೇಕಂತ ರೆಡಿಯಾಗೀನಿ. ಸ್ಕೂಲ್ಗೆ ಹೋಗಿ ಬಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು, ಟೀಚಿಂಗ್ ಮಾಡಬೇಕು, ಕೆಲಸ ಇದೆ ರೀ. ಎಲ್ಲ ಮನೆ ಕೆಲಸ ಸಂಪೂರ್ಣವಾಗಿ ಮುಗೀತು. ಶಾವ್ಕುಮಾರ್ನ ಹೊರಗೆ ಅದನ್ನು ಅವನು ಕರ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ. ಫೋನ್ ಹಚ್ಚಿದ್ರೆ ಟೀಚರ್ ಮತ್ತು ಬಂದು ಹೋಗ್ಬಿಡು 2 ಸೆಟ್ ಬಟ್ಟೆ ಬಂದಾವಂತ್ರಿ. ನೀಲಿವು ತಂದು ಇಡ್ತೀನಿ ರೀ. ನೋಡೋಣ ರೀ ಎದಕ್ಕೆ ಶ್ರಾವಣಿ ಬಟ್ಟೆ ಹೊಲಿತೀನಿ. ಇಲ್ಲಿಕ್ಕಾದ್ರೆ ಹಂಗೆ ಹೇಳೋದು ನೋಡಿ, ಏನು ಮಾಡೋಕ್ಕಲ್ಲ. ಮತ್ತು ತೊಗೊಂಬರ್ತೀನಿ ರೀ. ಬೂಟ್ ಕೊಡ್ತಾರೆ. ಕರಿ ಬೂಟು, ಬಿಳೆ ಸಾಕ್ಸು, ಕರಿ ಸಾಕ್ಸು ಕೊಡ್ತಾರೆ. ಅವು ಬಂದಂಗಿಲ್ಲ. ಎಲ್ಲ ಗೋರ್ಮೆಂಟ್ನಿಂದ ಉಪಯೋಗ ಐತ್ರಿ. ಏನೋ ನಾವು ಅಲ್ಲಿ ಅಂತೀವೇನು ರೀ, ಹೋಗಿ ತೊಗೊಂಬರ್ತೀವಲ್ಲ ರೀ. ಹಂಗೆ ಗೋರ್ಮೆಂಟ್ನಿಂದ ಬರೋ ಎಲ್ಲ ಸವಲತ್ತುಗಳು ತೊಗೋತೀವಿ. ಆದರೆ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಂದ್ರೆ ಒಲ್ಲೆ ಅಂತೀವಿ. ಎಲ್ಲ ನನ್ನ ಒಬ್ಬಾಕಿದಲ್ಲ, ಎಲ್ಲರ ಪ್ರಶ್ನೆ ಹಂಗೆ ಐತ್ರಿ. ನಾನು ಹುಡ್ಕೊಂಡು ಮಾತಾಡ್ತೀನಿ ಸ್ನೇಹಿತರೆ. ಬನ್ನಿ ಹೋಗಿ ಬರೋಣ. ಮತ್ತು ನಾನು ನಿನ್ನೆ ವಿಡಿಯೋದಾಗ ಬಂದಿದ್ದೇ ಇಲ್ಲ. ನಾನು ಇನ್ನು ಮಾತ್ರ ಫುಲ್ ಆರಾಮಿದ್ದಿಲ್ಲ. ಇವತ್ತು ಸ್ವಲ್ಪ ಬೇಸ್ರಿ ಆರಾಮ ಅನ್ಸೈತೆ. ಬಟ್ಟೆಗಳಿಗೆ ಅದು ನುಂಗೀನಿ. ಎಲ್ಲರೂ ಅಕ್ಕ ಬೇಗ ಹುಷಾರಾಗಿ ಅಕ್ಕ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ಅಕ್ಕ ದವಾಖಾನೆಗೆ ಹೋಗಿ ಬನ್ನಿ ಅಂದ್ರಿ. ಅವರು ಹಾಸ್ಪಿಟ್ಲ್ ಅಂದಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅಂತ ಜಲ್ದಿ ಆರಾಮಾಯಿತು. ಏನೋ ಒಂಥರ ಅವ್ವ ನೋಡಿ, ಅವ್ವ ಬಂದು ಹೋಗೋಣ ಭಾಳ ಖುಷಿಯಾಗಿಬಿಡ್ತು ಸ್ನೇಹಿತರೆ. ಹೋಗಾಗ ಅಷ್ಟೇ ಬೇಜಾರಾಯ್ತು, ಬರಾಗೂ ಅಷ್ಟೇ ಖುಷಿ ಆಗುತ್ತೆ. ಹೋಗಾಗ ಅಷ್ಟೇ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಕರ್ತವ್ಯ ಎಲ್ಲ ಇರ್ತಾವಲ್ರಿ, ಹೋಗ್ಲಿಕ್ಕೆ ನಡೆಯಲ್ಲ. ನಾನು ಹೋಗಿ ಶಾಲೆಗೆ ಹೋಗಿ ಡ್ರೆಸ್ ಇಸ್ಕೊಂಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಬ್ಲೌಸ್ ಕಟ್ ಮಾಡಾಗ ಬನ್ನಿ ಸ್ನೇಹಿತರೆ. ಇನ್ನು ಮುಂದಿನ ಕ್ಯಾಮ್ರಾನ ಸ್ವಲ್ಪ ಸಜ್ಜಿಲ್ಲ ರೀ, ಹಿಂಗಾಗಿ ವಿಡಿಯೋ ಮಾಡೋಕ್ಕೆ ಬೋರ್ ಆಗುತ್ತೆ. ಮಂಜು ಬರ್ತು ನೋಡಿ ಮುಂದಿನ ಕ್ಯಾಮ್ರಾ. ಫೋನ್ ಹೋಗೋದು ಆಡ್ತಾರ ಆಗ್ಬಿಟ್ಟೆ ಸ್ನೇಹಿತರೆ. ಫೋನಿನ ಟೆನ್ಷನ್ ಆಗಿಬಿಟ್ಟೈತಿ. ಇವಾಗ ಅದನ್ನು ಒಳ್ಳೆ ಇದು ಡಿಸ್ಪ್ಲೇ ಹಾಕಿಸ್ಬೇಕಾದ್ರೆ ಮ್ಯಾಗಿಂದ ಹೇಳಿದ್ನಲ್ಲ, ಒಳಗಿಂದ ಹೋಗೈತ್ರಿ ಅಂತ ಹೇಳಿದ್ನಲ್ಲ. ಡಿಸ್ಪ್ಲೇ ಹಾಕಿರೋ 2,000, 2,500, 3,000 ತನಕ ಹೇಳ್ತಾರಂತ ನನಗೂ ಗೊತ್ತಿಲ್ಲ, ನಾನು ಕೇಳಿಲ್ಲ. ಇಲ್ಲೇ ಮಂದಿ ಹೇಳ್ದಾಗ ಕೇಳಿನಿ. ನೋಡೋಣ ಹೆಂಗೆ ನೋಡೋಣ ಯಾವಾಗ ಅವತ್ತು ಜೀವನ ಗೊತ್ತಿಲ್ಲ. ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಇನ್ನೂ ಪೇಮೆಂಟ್ ಹತ್ರ ಬಂದೈತೆ. ಬರೋದ್ರಾಗ
ಈ ಇನ್ನೂ 2 ತಿಂಗಳು ಹೋಗುತ್ತೆ ರೀ. ಈ ತಿಂಗಳು ಆಗಲ್ಲ ರೀ. ಮುಂದಿನ ತಿಂಗಳು ಡಾಲರ್ ಕಂಪ್ಲೀಟ್ ಆಗ್ತಾವೆ. ಈ ತಿಂಗಳು ಆದರೂ ಕಂಪ್ಲೀಟ್ ಆದ್ರೆ ಮುಂದಿನ ತಿಂಗಳು ಬರ್ತಾ, ಮುಂದಿನ ತಿಂಗಳು ಕಂಪ್ಲೀಟ್ ಆದ್ರೆ ಮುಂದಿನ ತಿಂಗಳು ಬರ್ತದೆ. ಇನ್ನೂ 3 ತಿಂಗಳು ಎಲ್ಲಿದ್ರು ನನ್ನ ಪೇಮೆಂಟ್ ಆಗೇ ಸ್ನೇಹಿತರೆ. ಇನ್ನೂ 3 ತಿಂಗಳು ಕಾಯ್ಬೇಕು ನೋಡಿ. ಇಷ್ಟು ದಿನ ಕಾದೀವಿ ಅಂತ ಇನ್ನೂ 3 ತಿಂಗಳು ಕಾದೀವಿ. ಖಂಡಿತ ಪೇಮೆಂಟ್ ಹೆಂಗಿದ್ರು ಬಂದೇ ಬರ್ತಾ. ಅದೊಂದು ಖುಷಿ. ಪೇಮೆಂಟ್ ಬರಾಗನೇ ಮತ್ತೆ ಈ ಫೋನ್ ಹೊಡ್ಕೊಂಡು ಕುಂತೀನಿ ನೋಡಿ ಸ್ನೇಹಿತರೆ. ಹೆಂಗಂದ್ರೆ ಜೀವನ ಅದು ಯಾವ್ಯಾವ ಟೈಮಿಗೆ ಏನಾಗಬೇಕು ಆಗೇ ಬಿಡ್ತಾವೆ ರೀ. ಒಂದು ಬರ್ರಾಗ ಒಂದು ಆಗಿಬಿಡ್ತಾವೆ. ಹೆಂಗೋ ಪೇಮೆಂಟ್ ಬರ್ತಪ್ಪ. ಈ ಸಲ ಪೇಮೆಂಟ್ ಹೇಳ್ರಿ ಅವಾಗ ಒಂದು ಸೀರೆ ಇದು ಫೋನೇ ತೊಗೊಳಲ್ರಿ. ಇದ್ದಾಗ ಮಾಡ್ತೀನಿ ರೀ. ಎಲ್ಲನೂ ಓಡಾಡಿ ಹೊತ್ತು ಮುಳುಗಲ್ಲ ಸ್ನೇಹಿತರೆ. ಸ್ಕೂಲ್ ಹೋಗಿದ್ದೆ ಸ್ನೇಹಿತರೆ. ಬಟ್ಟೆ ಕೊಳ್ಳಿಲ್ಲ ಅವರು. ಯಾಕಂದ್ರೆ ಇವಾಗ ಕ್ಲಾಸ್ ತೊಗೊಂಡಿವಿ ರೀ. ಮತ್ತು ನಾಳೆ ಬೆಳಗ್ಗೆ ಜಲ್ದಿ ಬರ್ರಿ ಅಂತ ಹೇಳ್ಯಾರ. ನಾನು 1 ಗಂಟೆ ಆಗಿತ್ತು ರೀ ಹೋಗ್ಬೇಕಂದ್ರೆ ಎಲ್ಲರೂ ಊಟ ಗೀಟ ಮಾಡಿ ಮತ್ತು ಬಂದು ಬ್ಲೌಸ್ ಕಟಿಂಗ್ ಮಾಡೋಕಿದ್ದೆ. ಮಳೆ ಬಂತು ರೀ. ಮಳೆ ಬರ್ನ ಬಟ್ಟೆ ತೊಗೊಂಬರಕ್ಕೆ ಹೋದೆ. ಅದಕ್ಕೆ ಅಲ್ಲೇ ನಿಂದಿಸಿ ನೋಡಿ. ಹಿಂಭಾಗ ತೆಗಿಬೇಕು ರೀ. ಕ್ರಾಸ್ ಪಟ್ಟಿ ಮುಂಭಾಗ ಬಗಲ್ ತೆಗೆದು ಸ್ನೇಹಿತರೆ. ಬನ್ನಿ ಮತ್ತು ಬಟ್ಟೆ ಗಿರೆ ಇಟ್ಕೊಂಡಿದ್ದು ಎಲ್ಲ ಹೆಂಗೆ ಕಿತ್ತಾಡಿ ಇಟ್ಟು ತಮಗೇನು ಬೇಕು ಹೋಯ್ತಾ ಸ್ನೇಹಿತರೆ. ಬೇಡ ಅದು ಕಿತ್ತಾಡಿ ಇಟ್ಟೋತಾರೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಬ್ಲೌಸ್ ಕಟ್ ಮಾಡ್ತೀನಿ. ಬನ್ನಿ ಕಟ್ ಮಾಡೋಣ ಸ್ನೇಹಿತರೆ. 2 ಬ್ಲೌಸ್, 1 ಜಂಪರ್, ಸಾಲಿ ಡ್ರೆಸ್ಸಿನ ಜಂಪರ್, ಮ್ಯಾಗಿನ ಜಂಪರ ಕಟ್ ಮಾಡಿ ಟಾಪ್ ಸ್ಟಿಚಿಂಗ್ ಮಾಡಕತ್ತೀವಿ. ಪುಟ್ಟಕ್ಕನ 3 ಟಾಪ್ ಅದಾವು. ಅದನ್ನ ಹಿಡಿಲೆ 3 ಟಾಪ್ ಅದಾವ ರೀ. ಮೊನ್ನೆ 3 ಹಿಡಿದು ಕೊಟ್ಟೀನಿ. 6 ಟಾಪ್ ಆನ್ಲೈನ್ ಆರ್ಡ್ರ್ ಮಾಡ್ಯಾರ. ಡೈಲಿ ಉಡಕ್ಕೆ ಮಸ್ತ್ ಅದಾವ ರೀ. ಕ್ವಾಲಿಟಿ ಅಂತ ಪರೇನು ಇದಿಲ್ಲ. ಚಲೋ ಅದು ಚಂದ ಕಾಣ್ತಾವೆ ರೀ. ಪುಟ್ಟಕ್ಕೆ ಆಮೇಲೆ ಹಾಕೊಂಡು ಅವ್ಳು ತೋರಿಸ್ತಿದ್ದಾಳ್ರಿ ನಿಮ್ಗೆ. ನಾನು ಇವೇ ಟಾಪಿ ಮ್ಯಾಗನ 2 ವಿಡಿಯೋ ಮಾಡೀನಿ ರೀ. 1 ವಿಡಿಯೋ ಮಾಡೀನಿ ರೀ. ಕೆಂಪು ಟಾಪು, ಇದು ನೀಲಿ ಟಾಪ್ ಹಾಕೊಂಡು ತೋರಿಸ್ತೀನಿ ರೀ ಆಮೇಲೆ ನಿಮ್ಗೆ. ಮಸ್ತ್ ಅದ ರೀ ಕ್ವಾಲಿಟಿ. ಆದ್ರೆ ಇವು 3 ಟಾಪ್ ಹಿಡಿತೀನಿ ರೀ. ಮತ್ತು ಶ್ರಾವಣಿಗೆ ಕೂಡ ಬಂದಾಡ್ರಿ. 5:30 ಆಗೈತೆ. ಅಷ್ಟು ಪುಟ್ಟಕ್ಕೆ ಹೋದ್ಲ ಅಂದ್ರೆ ಅವ್ರ ಮನ್ಯಾಗ ಬೆನ್ನಿ ಬ್ರೆಡ್ ಅದ ಅಂತ ತೊಗೊಂಬ ಅಂತೇಳಿ ಆಗಾಣ ಕೊಡಾಕತ್ತಿದ್ಲು. ಮತ್ತು ಶ್ರಾವಣ ತಿಂದು ಈಕಿ ಇಲ್ಲರಂಗೆ ಮಾಡ್ತಾನವ. ಇಬ್ರಿಗೆ ಒಂದು ಕೊಟ್ಬಿಡು ಅಂತೇಳಿ. ಹ್ಞೂ ಅಕ್ಕ ಅಂತೇಳ. ಬ್ರೆಡ್ಡು ಸಿಗ್ತಾವ್ರಿ ಅವ್ರ ಮನ್ಯಾಗ. ಹಾಲು ಬ್ರೆಡ್ಡು ಚಿಂತಿಲ್ಲ. ಮನೆ ಮುಂದೆ ಸಿಗ್ತಾವೆ ಸ್ನೇಹಿತರೆ. ಬೆನ್ನಿ ಬ್ರೆಡ್ಡು ತಂದಿರ್ತಾರೆ ಒಮ್ಮೊಮ್ಮೆ. ಕಮ್ಮಿ ಬೆನ್ನಿ ಬ್ರೆಡ್ ಮಾರಲಲ್ಲ. ಮತ್ತು ಇದು 10 ರೂಪಾಯಿಗೆ 5 ಬ್ರೆಡ್ ಅವು ಇರ್ತಾವೆ ರೀ. ಅಂಥವು ಇರ್ತಾವೆ. ಬೆನ್ನಿ ಬ್ರೆಡ್ ಬೇಕಾ ಶ್ರಾವಣಿ? ಪುಟ್ಟಕ್ಕ ಟಾಪ್ ಹಿಡ್ಸೊಂದಾಗ ಟ್ಯೂಷನ್ ಊಟ ಉಣ್ಲಿಲ್ಲ ಯಾಕೆ ಆಯ್ತ? ಹಂಗೆ ಒಂದು ಬ್ರೆಡ್ ಇಸ್ಕೊಂಬಂದು ತಿನ್ನು. ತಮ್ಮ ಒಂದು ದಿವಸ ಕೊಡು. ಬನ್ನಿ ಒಂದು ಟಾಪ್ ಹಿಡಿತೀನಿ. ಮತ್ತು ಮಾಡಿ ತಂದುಬಿಟ್ಟಿರಕ್ಕ ನೋಡಿ ಸ್ನೇಹಿತರೆ. ಪುಟ್ಟಕ್ಕನ ಟಾಪ್ ಚೆನ್ನಾಗಿ ಕಾಣ್ತಿಲ್ಲ ರೀ. ನೀಲಿ ಕಲರ. ರೊಕ್ಕನು ಕೊಟ್ಟು ಹೊಂಟೆ ಹೊಡಿ. ಇದು ಇನ್ನೂ ಹಿಡಿಬೇಕು ರೀ. ಇದು ಇನ್ನೊಂದಿಟ್ಟು ಅಕ್ಕಿ ಸದ್ದು ಓತಾಡ್ರಿ ಮನೆಗೆ. ಅವ್ರ ಅವ್ರು ಇಲ್ರಿ ಊರಿಗಿಲ್ವೇ ಅವ ಮಾತಾಡ್ಸಕ್ಕೆ ಹೋಗ್ಯಾರಿ. ಇಟ್ಟು ಮನ್ಯಾಗ ಆರಾಮಿಲ್ಲ ಅಂದರು ಅವ್ರಿಗೆ ಒಂದು ಬಿಡೋಣ ಒಂದು ಬರುವ ಸ್ನೇಹಿತರೆ. ಓದ್ತಾಳ ಅಂದು ಹೋಗ್ಲೇಬೇಕಲ್ರಿ. ಮನ್ಯಾಗ ಯಾರು ನೋಡ್ತಾರೆ. ಬರಲಿಲ್ಲ ಅಂತಾರೆ ಸ್ನೇಹಿತರೆ. ಅದಕ್ಕೆ ಹೊಂಟಾಳ. ಮತ್ತು ಅವ್ರ ಯಜಮಾನ್ರಿಗೆ ನಾವು ಸ್ವಲ್ಪ ಆರಾಮಾಗಿಲ್ಲ. ಮತ್ತು ಅವ್ರ ಅಮ್ಮರಿಗೂ ಸ್ವಲ್ಪ ಆರಾಮಿಲ್ಲ. ಆರಾಮ ಅಡ್ಯಾಡ್ತಾರೆ. ಈಗ ಆರಾಮ ಅದಾರ. ಆದ್ರೆ ಮನ್ಯಾಗ ಹಿರಿಯರು ಅದಾರ ಅಂದ್ರೆ ಹೋಗಲೇಬೇಕು ಸ್ನೇಹಿತರೆ. ಮದುವೆ ಅವಕ್ಕಿಂತ ಮೊದಲು ನೋಡಿ ಫುಲ್ 24 ತಾಸು ನಮ್ಮ ಮನ್ಯಾಗ ಇರ್ತಿದ್ಲು ಪುಟ್ಟಕ್ಕ. ಮನ್ನಿದು 20 ರೂಪಾಯಿಗೆ ನಾ ಕೊಡ್ದಿತ್ತು ರೀ. ಲೆಕ್ಕ ಕರೆಕ್ಟ್ ರೀ. ಪುಟ್ಟಕ್ಕಂದು ಇನ್ನೇ 90 ರೂಪಾಯಿ ಸ್ನೇಹಿತರೆ. 50 ರೂಪಾಯಿ ಕೊಟ್ಟೋಗ್ಯಾಳ. 20 ರೂಪಾಯಿ ಬೆನ್ನಿ ಬ್ರೆಡ್ ಮುರಿದಾಳ. ಮತ್ತು 20 ರೂಪಾಯಿ ಇದ್ರದ್ದು ಮನೆ ನಾ ಕೊಡ್ದಿತ್ತು ರೀ. 90 ರೂಪಾಯಿ ಆಯ್ತಲ್ಲ ರೀ. ಇದು 20 ಅದು 20 90 ರೂಪಾಯಿ ಆಯ್ತು. 5 ರೂಪಾಯಿ ಕೊಟ್ಟೆ ಅಷ್ಟೇ. ಇದು ಸ್ವಲ್ಪ ಹಿಡ್ಕೊಂಡು ಮತ್ತು ನಾನೆಲ್ಲ ಕ್ಲೀನ್ ಮಾಡ್ತೀನಿ ರೀ. 90 ರೂಪಾಯಿ ಹೊಲಿದೆ. 3 ಬ್ಲೌಸ್ ಕಟ್ಟಿಂಗ್ ಮಾಡಿದೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಕಟ್ ಮಾಡ್ತೀನಿ ರೀ. ಬನ್ನಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದು ಹೋಗು. ಶ್ರಾವಣ್ ಕುಮಾರನು ದೊಡ್ಡಮ್ಮರ ಮನೆಗೆ ಹೊಂಟ ನೋಡಿ. ಒಂದು ಹಳೆ ಹಾಕಿ ಕೊಡ್ತೀನಿ ಬಾರ್ಲ ಅವನ. ಜಲ್ದಿ ಬಾ ಹೋಗು. ಕತ್ಲಾಗುತ್ತೆ ಹೋಗು ವಾಂಟ್ ನೋಡಿ ಸ್ನೇಹಿತರೆ. ಅವನು ಕೂಡ ಉಪ್ಪ ಕೊಟ್ಟು ಹೋಗ್ತಾರೆ ನೋಡಿರಿ. ಇನ್ನೂ ಸ್ವಲ್ಪ ಬೆಳಕು ಐತ್ರಿ. ಬರಗ ಇಲ್ಲೇ ಒಂದು ಸ್ವಲ್ಪ ದೂರ ಆಗುತ್ತೆ ರೀ. ಆದ್ರೆ ಬರಗ ಕೊಟ್ಟು ಬರ್ತಾರೆ. ಏನು ಮಾಡ್ತಾರೆ ನೋಡೋಣ ಸ್ನೇಹಿತರೆ. ನಾನು ದೇವ್ರ ಮುಂದೆ ದೀಪ ಹಚ್ಬೇಕ್ರಿ. ಅವನು ಬ್ಯಾಡ ಅನ್ನಕ್ಲೆ ಹೊಂಟ ನೋಡಿ ಸ್ನೇಹಿತರೆ. ಶ್ರಾವಣಿ ವರ್ಕ್ ಬರೆಯಕತ್ತಾಳ. 7 ಗಂಟೆ ಆಗಿ ಬಂದಿರ್ಬೇಕು ರೀ. ಎಲ್ಲ ಮನೆ 7:16 ನಿಮಿಷ ಆಗೈತೆ ರೀ. ಎಲ್ಲ ಮನೆ ಕಸ ಗುಡ್ಸೀನಿ ರೀ ನೋಡಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಐತೆ. ಇನ್ನು ಒಟಾಣಿಕ ಪಲ್ಯ ಐತ್ರಿ. ರೊಟ್ಟಿ ಅದಾವು. ನೋಡ್ಬೇಕು ಏನೇ ಮಾಡ್ಬೇಕಾ ಗೊತ್ತಿಲ್ಲ. ಅವಿಸಿ ಬಾಂಡೆ ಡಬ್ಬಕ್ಕೆ ಈ ಕಡೆಯು ಶ್ರಾವಣಿ ಡಬ್ಬಿ ಅದೊಂದು ಪುಟ್ಟಿ ಐತೆ ನೋಡಿ. ಬಾಂಡೆ ಬಾಳಿಲ್ಲ. ಬಟ್ಟೆನ ತೊಗೊಂಡೆಲ್ಲ ಮಡಿಚಿಟ್ಟಿನಿ ರೀ. ಬಟ್ಟೆನೂ ಇನ್ನೂ ಕಾತೆರ್ದು ಸ್ನೇಹಿತರೆ. ಬರೀ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಬೀರಪ್ಪನಕ್ಕೆ ಹೋಗಿ ಬರ್ತೀನಿ. ತಣ್ಣಗೆ ಹವಾ ಬಿಟ್ಟೈತೆ ನೋಡಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ. ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕಂತೇಳಿ ಕುಂತೀನಿ. ದೇವ್ರ ಮುಂದೆ ದೀಪ ಹಚ್ತೀನಿ ರೀ. ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ದೇವ್ರ ಮುಂದೆ ದೀಪನೂ ಹಚ್ಚಿ ಬಂದೀನಿ ರೀ. ಇವಾಗ
ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಟೈಫಾಯ್ಡ್ ಆಗೈತೆ ಅಂತ್ರಿ ನನಗೆ. ಟೈಫಾಯ್ಡ್ ಏನಿಲ್ಲ ಸಿಸ್ಟರ್, ನನಗೆ ಆರಾಮದೀನಿ ರೀ. ಟೈಫಾಯ್ಡ್ ಜಡ್ ಬಂತಂದ್ರೆ ಇನ್ನೂ ನನಗೆ ತಡ್ಕೊಳಕ್ಕಾಗಲ್ಲ ರೀ. ಟೈಫಾಯ್ಡ್ ಭಾಳ ಪತ್ತೆ ಮಾಡಬೇಕು, ಮನ್ಯಾಗ ಮಾಡೋರು ಇರಬೇಕು. ಆ ಥರ ಅನ್ಬೇಡಿ ಸಿಸ್ಟರ್. ಹೊಟ್ಟೆ ನೋವು ನಾವು ವಾಂತಿ ಅಂದೆಲ್ಲ ಸಿಸ್ಟರ್ ನಿಮಗೆ ಟೈಫಾಯ್ಡ್ ಆಗಿರ್ಬೇಕು ನೋಡಿರಿ ಅಂತ ಕಮೆಂಟ್ ಹಾಕ್ಯಾರ. ಆ ಕಮೆಂಟು ನಿಮ್ಗೆ ವಿಡಿಯೋ ಮೇಲೆ ರಿಪ್ಲೈ ಮಾಡ್ತೀನಿ. ನನಗೇನು ಟೈಫಾಯ್ಡ್ ಆಗಿಲ್ಲ ರೀ. ಮತ್ತು ಸ್ನೇಹಿತರೆ, ಶ್ರವಣ್ ಕುಮಾರ್ನು ಅವ್ರ ಅಜ್ಜಿ ಮನೆಗೆ ಏನೋ ಬಂದಿಲ್ಲ. ನಾನು ಸಂಜೆಗೆ ಒಂದು ಟಮಾಟಿ ಸಾಂಬಾರು ಮಾಡ್ಕೊಂಬಿಡ್ತೀನಿ ನೋಡಿರಿ, ಮತ್ತೇನು ಮಾಡಲ್ಲ ಸ್ನೇಹಿತರೆ. ಬನ್ನಿ ಮತ್ತೆ ನಿಮಗೆ ಸಾಂಬಾರು ಮಾಡಾಗ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಕೊಡಿರಿ. ಎಲ್ಲ ವಿಡಿಯೋ ನೋಡ್ತೀರಿ ಲೈಕ್ ಕೊಡಲಾಗಿರಿ. ಚಾನಲ್ ಇದ್ದವ್ರ ಚಾನಲ್ ನೋಡೋಕೆ ಒಂಥರ ಏನಂತಾರಲ್ಲ ಹಂಗೆ ಮಾಡ್ತಾರೆ ಸ್ನೇಹಿತರೆ. ಚಾನಲರೆಲ್ಲ ಫುಲ್ ವಿಡಿಯೋ ನೋಡ್ತಾರೆ. ಚಾನಲ್ ಇದ್ದವ್ರು ಸುಮ್ಮ ಒಂದು ಸ್ವಲ್ಪ ಹಚ್ಚಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಹೋಗ್ಬಿಡ್ತಾರೆ. ಒಬ್ಬೊಬ್ರು ಲೈಕು ಕೊಡಲ್ಲ, ಸುಮ್ಮ ಕಮೆಂಟ್ ಹಾಕಿ ಹೋಗ್ತಾ ಇರ್ತಾರೆ. ಈ ಥರ ಯಾಕೆ ಮಾಡ್ತಾರೋ ಒಂದು ಅರ್ಥ ಆಗೋವಲ್ಲ ನನಗೆ. ಅದೇ ಒಂದು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅವರ ಮನಸ್ಥಿತಿ ನೋಡಿ. ನಾನು ಯಾರ್ದು ವಿಡಿಯೋ ಕ್ಲಿಕ್ ಮಾಡಲ್ಲ, ಕ್ಲಿಕ್ ಮಾಡಿದ್ರೆ ಆಫ್ ಮಾಡಲ್ಲ, ಫುಲ್ ವಿಡಿಯೋ ಮುಗಿತಾ ನೋಡ್ತೀನಿ. ನಾನು ಅವ್ರ ಕಮೆಂಟ್ ಹಾಕಿ ಒಂದು ವಿಡಿಯೋ ನೋಡಿರಲ್ಲ ಸ್ನೇಹಿತರೆ. ನಾನು ಯಾವ ನೋಡ್ತಿರ್ತೀನಲ್ಲ, ನನ್ನ ಟೈಮ್ ಇದೆ ನೋಡ್ಕೋತೀನಿ. ನಾನು ಸುಮ್ಮನೆ ಒಂದು ಕಮೆಂಟ್ ಒಂದು ಮೂರು ದಿನ ಅಲ್ಲಿ 4 ದಿನ ಅಲ್ಲಿ ಹೋದ್ರೂ ಆಮೇಲೆ ನೋಡ್ಕೋತೀನಿ. ನಾವು ವಿಡಿಯೋ ಕಮೆಂಟ್ ಬಂತ ಫುಲ್ ವಿಡಿಯೋ ಅಂತ ಅರ್ಥ ನೋಡಿ ಸ್ನೇಹಿತರೆ. ನಮ್ಮದು ಹಿಂಗೆ ರೀ, ನಮ್ಮದು ಏಕೆ ಮಾರ್ದು ಹೊತ್ತು ಕೂಡ ಒಂದೇ. ನಾವು ನೋಡಿದ್ರೆ ಫುಲ್ ನೋಡೋದು, ಬಿಟ್ರೆ ಬಿಟ್ಬಿಡೋದು, ಹಂಗಿರ್ಬೇಕು ರೀ. ಯಾಕಂದ್ರೆ ನೋಡಿಲ್ಲ ಅಂತ ಹೇಳ್ಬಿಡ್ತೀನಿ, ಡೈರೆಕ್ಟ್ ನನಗೆ ಆಗಿಲ್ಲ ರೀ ನೋಡೋಕೆ ಅಂತ ಹೇಳ್ಬಿಡ್ತೀನಿ. ಏನಾದ್ರು ಅಂದ್ರೆ ನನಗೆ ಎಲ್ಲರ ಅವರು ವಿಡಿಯೋ ನೋಡ್ತಾರೆ, ನಾನು ನೋಡ್ಬೇಕು ಅನ್ನೋದು ರೂಲ್ಸ್ ಇಲ್ಲ ಸ್ನೇಹಿತರೆ. ಅವ್ರು ನೋಡಿ ಬೀಳಲಿ, ನಾನು ನೋಡಂಗತ್ತ ನೋಡಿಬಿಡ್ತೀನಿ. ನೆಟ್ ಅದು ಇತ್ತಂದ್ರೆ ಮತ್ತು ಫ್ರೀ ಮಾಡ್ಕೊಂಡು ನೋಡಿಬಿಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಸಾಂಬಾರು ಅದಕ್ಕೆ ಒಂದಿಷ್ಟು ಟಮಾಟಿ ಸಾಂಬಾರು, ರೊಟ್ಟಿನೈತೆ, ಪಲ್ಯನೈತೆ ರೀ. ಮತ್ತು ಮುಂಜಾನೆ ಮಡಿಕೆಕಾಯಿ ಪಲ್ಯ ಇದು ಆಗಲ್ಲ ಅಂಥೇಳಿ ಅಲ್ಲಿ ಬರಲ್ಲ ಮುತ್ಯಾರಿಗೆ ಅಂಥೇಳಿ ಒಂದಿಟ್ಟು ಟಮಾಟಿ ಸಾಂಬಾರು ಮಾಡಾಕತ್ತೀನಿ ನೋಡಿ. ಟಮಾಟಿ ಸಾಂಬಾರು ಮಾಡ್ತೀನಿ, ಸಜ್ಕ ಮಾಡ್ಬೇಕಂತ ಮಾಡಿ ಸ್ನೇಹಿತರೆ. ಸಾಂಬಾರು ಮಾಡಿ ರೊಟ್ಟಿ ಪಲ್ಯ ಐತೆ, ಸಾಂಬಾರು ಮಾಡ್ಕೊತೀನಿ. ಅನ್ನ ಮಾಡಿಲ್ರಿ, ಅನ್ನ ಮಾಡಲ್ಲ. ಟಮಾಟಿ ಸಾಂಬಾರು ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣ ದಡಮ್ಮರ ಮನೆಗೆ ಹೋದಾಗ ಇನ್ನೂ ಬಂದಿಲ್ಲ ಸ್ನೇಹಿತರೆ. ಯಾಕಂದ್ರೆ ದಡಮ್ಮ ಅಲ್ಲೇ ಮಕ್ಕೋತಂತ ತಗೋರವ ಅಂದಳ, ಅಲ್ಲಿ ಅಂದನಂತ. ಏನು ಕರ್ಕೊಂಬರ್ತಾಳೆ ಏನು ಮಾಡ್ತಾಳೆ ಗೊತ್ತಿಲ್ಲ. ನಾನು ಟಮಾಟಿ ಸಾಂಬಾರು ಮಾಡಿ ಮತ್ತೆ ಸಿಗೋಣ. ಏನು ನೋಡಿ, ಸಿಂಪಲ್ಲಾಗಿ 2 ಟಮಾಟಿ ಕೊರೋದು, ಬೆಳ್ಳುಳ್ಳಿ, ಉಪ್ಪು, ಖಾರ, ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಇದು ಕುದಿಬೇಕ್ರಿ. ನೀರು ಭಾಳ ಹಾಕಬಾರ್ದು. ಇದು ಮೆತ್ತ ಕುದಿಸಿ ಗರ ತಿರುವಿ ಹಣ್ಣು ಮೆತ್ತ ತಿರುವಿ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕೊಂಬಿಟ್ರೆ ಟಮಾಟಿ ಸಾಂಬಾರು ಮಸ್ತ್ ರುಚಿಯಾಗ ಸ್ನೇಹಿತರೆ. ನಾನು ಇದೇ ಥರ ಮಾಡ್ತೀನಿ ಟಮಾಟಿ ಸಾಂಬಾರು. ಅರ್ಜೆಂಟಿಗೆ ಏನಾರ ಬರ್ಗ ಮಾಡ್ಬೇಕಂದ್ರೆ ಟಮಾಟಿ ಸಾಂಬಾರನ್ನ ಮಾಡೋದು. ಮತ್ತೆ ಸಿಗೋಣ ರೀ. ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕು ಶ್ರಾವಣಿಗೆ. ಫ್ರಿಜ್ ಇಟ್ಟಿದ್ದೆಲ್ಲ ಒಬ್ಬರ ಮನ್ಯಾಗ. ನನಗದು ಅಯ್ಯವ್ವ, ನನಗೂ ಹಂಗ ಎದ್ದು ಹೋದಂತೆ ಕುಂತೆ. ನಾನು ಸ್ನೇಹಿತರೆ ಆಗಳೇ ಸಾಂಬಾರು ಮಾಡಾಗ ಏನು ಹೇಳಿದ್ ನಿಮಗೆ, ಶ್ರವಣನ ದಡಮ್ಮರ ಮನೆಗೆ ಹೋಗ್ಯಾಳ ಅಂತ ಹೇಳಿದ್ನಲ್ರಿ. ದಡಮ್ಮನ ಬಂದ ನೋಡ್ರಿ ಅವ್ನು ಕಸಾಕ ಅಂತೇಳಿ. ಮಧ್ಯಾಹ್ನದಾಗೂ ಕಿವಿ ಗುಳುಗುಳು ಅಂತಿತ್ತಂದನ್ರಿ. ಮತ್ತು ಈಗೂ ಕಿವಿ ಗುಳುಗುಳು ಅಂತಿತ್ತಂದ. ಏನು ಇದ್ದಿರ್ಬೇಕಂತ ನೋಡಿದೆ, ಇಟ್ಟು ಪುಗ್ಗ ಹೊತ್ಕೊಂಡ ನೋಡ್ರಿ ಕಿವ್ಯಾಗ. ಸ್ನೇಹಿತರೆ ಇಟ್ಟು ಪುಗ್ಗ ಹೊತ್ಕೊಂಡ್ಬಿಟ್ಟಾನ. ಒಳ್ಯಾಕೆ ಹೋಗಿತ್ತಿಲ್ಲವ, ಕಾಲಿಲ್ಲವ, ಕಾಲಿಲ್ಲ ನನಗೆ ಕಣ್ಣಿಗೆ. ನನ್ನ ಮಾತ್ರ ಅಳೋನೆ ಬಂದ್ಬಿಡ್ತು ಸ್ನೇಹಿತರೆ. ನಮ್ಮ ಅವು ಮಾತ್ರ ಹೊಂಟಿದ್ಲು, ಅವು ಹೋಗ್ಬೇಕಂತ ಹೊಂಟಿದ್ಲು ಮನೆಗೆ. ಇವಾಗ ಏನೋ ಗುಳುಗಂತ ನೋಡಕತ್ತೀನಿ ನಿಂತು ನಾನು. ಅವನು ಬಂದು ನಿಂತರಿ ಇಟ್ಟು ಪುಗ್ಗ ಹೋಗ್ತದ ನೋಡ್ರಿ ಇಟ್ಕ. ಪುಗ್ಗ ನೋಡುವ ಕಿಯಾಗ ನೋಡಿದಿಲ್ಲಿನೇ ತಲೆ ಓಡಿಸಿ ತೆಗದೆ ಬೇಯಿಸಿ ಇಟ್ಟಿದ್ದೆ ಚಿಮ್ಮಟಿಗೆ ಅಪ್ಪ ಚಿಮ್ಮಟಿಗಿಡು ಈಗ ಸ್ನೇಹಿತರೆ. ಇದ್ರಲ್ಲೇ ಹಗುರ್ಕ ಹಿಂಗೆ ಹಾಕಿ ಹಿಂಗೆ ತೆಗಕೇರಿ ದಂಡಿ ಬಂತು. ಮತ್ತು ಇದ್ರಲ್ಲೇ ಹಿಂಗೆ ಹಾಕಿ ತೊಗೊಂಬಿಟ್ಟು ನೋಡ್ರಿ. ಇಟ್ಟು ಪುಗ್ಗ ಐತೆ ನೋಡ್ರಿ. ಅವ್ವ ಎಂಥ ಹುಡುಗ ಐತೆ ನೋಡ್ಬೇ ಅವ್ವ. ಏನು ಮಾಡಕ್ಕೆ ಏನು ಕೈ ಕಾಲು ಕಟ್ಟು. ನಾನು ಕೇಳಿದ ಸ್ನೇಹಿತರೆ ಮಧ್ಯಾಹ್ನಗೂ ಅಂದವ ಕಿವಿ ಗುಳುಗುಳು ಅಂತ ಮಧ್ಯಾಹ್ನಗೂ ಅಂದೇವ. ಅದಕ್ಕೆ ಏನ್ರ ಒತ್ಕೊಂಡ್ ಅನ್ಲಿಲ್ಲ. ಇನ್ನೇ ನೀ ಬೈದ್ ಹೆಂಗ ನೋಡಿದಿಲ್ಲ ಏನಂದ ಬಿರಾಕ್ ಗುಡಿಯಾಗಂತ ಏನ್ ಒತ್ತೊಂದನಂತ ಇದನ್ನ ತಗೊಂಡ ಅವನ ಹೇಳಿದ್ರೆ ಪುಗ್ಗ ಅಂದ್ರೆ ನೋಡಿದ್ ಸ್ನೇಹಿತರವ. ಏನ್ ಒತ್ತಗೊಂದ್ಯಪ್ಪ ಪುಗ್ಗ ಹೆಂಗ್ ಒತ್ತಗೊಂದ್ಯಪ್ಪ? ಹೆಂಗ್ ತೋರ್ಸು, ಹೆಂಗ್ ಒತ್ತಗೊಂಡ್ ತೋರ್ಸು. ಸುಮ್ಮು ಹೆಂಗೆ ಗೊತ್ತಗೊಂಡು ತೋರ್ಸಿ. ಇನ್ನೇನು ಹೆಂಗೆ ಗೊತ್ತಗೊಂಡು ಹಿಂಗೆ ಇಟ್ಕೊಂಡ್ಬಿಟ್ಟಿನಿ ಕಿವ್ಯಾಗ. ಹಿಂಗೆ ಇಟ್ಕೋಬಾಡ್ಯಪ್ಪ ಅಂತ ಕಿವ್ಯಾಗ ಇಟ್ಕೋಬಾರ್ದು. ಕಿವ್ಯಾಗ ಮೂನ್ಯಾಗ ಓತಂದು ಜೀವ ಓತಾವು ಆಯಪ್ಪ. ನೀವು ಇಟ್ಕೋಬೇಡ. ನಾನು ಮಾತ್ರ ಕೈಕಾಲ ತಣ್ಣಗಾದವ ನಿಲ್ಲಮ್ಮ. ಎಲ್ಲಿ ಆಪರೇಷನ್ ಮಾಡ್ತಾರೆ ನಂಗಿತ್ತು. ಒಳ್ಯಾಕೆ ಹೋಗೈತೆ ದಂಡಿ ಸಲ ಕಿವಿ ಕಡ್ಡಿ ಹಾಕಿ ನೀವ ಇಲ್ಲ. ಇದು ಹೋಗೋಣ ಕಡ್ಡಿ ಹಾಕಿ ನೀವ ಅಕ್ಕಿ ಕಡ್ಡಿ ಹಾಕಿ ಕರೆಯಳು. ಇದು ಪುಗ್ಗ ಕಡ್ಡಿ ಹಾಕಿಲ್ಲ. ನಿಮ್ಮ ಮನ್ಯಾಗ ಅಂದ ಚಾ ಕುಡಿಯಾಗ ನೀ ಏನಂದಿ? ಏಪ್ಪ ನೀ ಯಾವ ನೋಡಿದ್ವಿ ಕೀಕಿ ಅಂತೆ ಅಪ್ಪ ಮಗನ ಅಂತ ನಾ ಅಂದೆ. ಹೋಗ್ಬೇಡ ಮನಿಗೆ ಅಂದ. ಅಲ್ಲೇ ಮನಸ್ಕೊತೀನಿ ಅಂದನ. ಯಾಕೆ
ಮುಕ್ಕೋದ್ರೆ ಮುಕ್ಕೊಳಕ್ ಬಿಡು ಅಮ್ಮಂತ ಕೇಳ್ತಾನ ಅಂತ ನಾ ಅಂದೆ. ಒಲ್ಲೆ ಅಂದಲ್ಲ ನಮ್ಮ ಮನೆಗೆ ಹೋಗಿ ಅಮ್ಮ ಅಂದ. ಈ ಒಮ್ಮರ್ಕ ಬರೀ ಹೋಗೋ ನೀನು ಹೋಗು ಈಕೆ ಅವಾಗ ಹಂಗಾಗ ಬಂದು ಶಾಕ್ ಹಾಕಿ ಕುಂತ್ಬಿಟ್ಟ ಸ್ನೇಹಿತರೆ. ಓ ಚಿಮುಟಿ ತಗಡೋಗ ಬಾಕ್ಸ್ನಾಗ ಇಡು ಚಿಮುಟಿಗೆ ಅದನ್ನ ಅದಕ್ಕೆ ತೊಗೊಂಬಂದಿರಿ ಇರುಕ್ಲೆ ಚಿಮುಟಿ ಎಲ್ಲ ಮನೆಯಾಗ ಅವಸ್ಥೆ ಇಟ್ಟಿರ್ತೀನಿ ಅವ. ಅದು ಈ ಪುಗ್ ಬೇವು ತೊಡೆ ಟ್ಯಾಬಿ ಅದು ಆ ಸ್ವಲ್ಪ ಪುಗ್ ಆಯ್ದು ಈಗ ನೀರು ಹೊಡ್ಕೊಳ್ಳಿ ಅಪ್ಪ ನಿಮ್ ಸಲಾಗ ಸಾಕೈತಿ. ನೀನು ಕಿವಿ ತಿಂದು ಕೊಡ್ತಿದ್ದಾನೆ ತುರ್ಸ್ತಾನ ಅಂತ ನೀ ಮಾಡಿದ್ದೀನು ತಲೆ ತುರ್ಸೋದು ಸಿ ತಿನ್ನು ಸಿ ನೇಮೆ ಪುಗ್ಗ ತಗೋಬೇಕು ಮೂನೆ ಉಂಚಿ ಕಪ್ಪ ತಗೋಬೇಕು ಯಾವ್ಯಾಕ ಹೋಗ್ಬೇಕು ಮೂನೆ ಉಂಚಿ ಕಪ್ಪ ತಗೋ ಇಲ್ಲ ಹುಡುಗಿ ಯಾವ ಮಾಡ್ತಾ ಹವ್ಯಾಸ ಮಾಡಾಗ ಬಿತ್ತಕ್ಕಂತ ಅದು ಮಾಡಿ ಹುಡುಗ ಹಾಕಿ ಚಿನ್ನಿ ಕಿಯಾಗ ಹಾಕಿ ಹುಡುಗಿ ಕಿಯಾಗ ದವಾಖಾನಿಗೆ ಬಂತು ತಗದ್ರ ಬೇಡ ನಾನು ಇದು ಪುಗ್ಗ ಇನ್ನು ಅಗರ್ಗ ತೆಗ್ದಿ ಬಾತಿ ಅವ್ ಹೆಂಗ್ ತೆಗದ್ರ ಅವ್ನು ಅಯ್ಯೋ ಹೆಂಗ್ ತಗದ್ರ ನಾ ಏನು ನೋಡಿಲ್ಲ ಅವನು ಹೆಣ್ಮಕ್ಳನ್ನ ಒಳಕ್ಕೆ ಹೋಗಿ ತೆಗಿಸ್ಕೊಂಡ್ ಬಂದೆ ತೊಗರಿಕಾಯಿ ತೆಗದ್ರು ಬೇದಿರ್ಬೇಕು ನಮ್ಗೆ ಬೇದಿರ್ ನಿನಗರು ಗೊತ್ತದ ಎರಡು ಹುಡುಗ ಕೊಡಿದ್ರಿ ನಾ ಹಸ್ಮಾಳ ಕಟ್ಟಿದ್ದೆ ಅವು ಏನೋ ಮುಸ್ರಿ ಅಂತಿದ್ರು ಕರ್ಕೊಂಡಿದ್ದೀನಿ ಹೆಂಗ್ ಆಗೈತೆ ಹುಡುಗಿ ಆಗೈತೆ ಅಂತ ಹೇಳಿದೆ ಡಾಕ್ಟರ್ ಬೇರ್ ನೀನು ಏನ್ ಮಾಡಿ ಬಿಡ ಪಾಪ ಹಿಂಗಂತ ಹಸ್ಮಾಳಾಗ ಏನು ಕರ್ಕೊಂಡು ಹೋಗಿ ಸುಮ್ ಕೈ ಬಿಟ್ಬಿಡ್ತೀನಿ ಯಾಕೆ ಬೇಕು ಕಿಲಾಕ್ ನೋಡಿಗ ಇದು ಬುಕ್ ಇವ ನನಗೆ ಇದೇ ಚಿತ್ರ ಸಾಲ ತ್ಯಾಯವ ಇದು ಮತ್ತೆ ಭಾಳ ಅದು ಒಳಗೆ ಕಡ್ಡಿ ಹಾಕಿದಂಗೆ ಒಳಗೆ ಕೂತಂದ್ರೆ ಏನು ಮಾಡ್ತಿದ್ದೀವಿ ಹೋದ್ರೆ ಏನು ಮಾಡ್ತೀಯ ಈ ಮೊದಲ ಕಾಲ್ಮ ಸೂಕ್ಷ್ಮಿ ಹಾಕಿ ಎಬ್ಬಿದ್ರೆ ಮ್ಯಾಕ್ ಚಿಮುಟಿ ಅದಕ್ಕೆ ಚಿಮುಟಿ ತೊಗೊಂಬಂದು ನಾನು ಕಡ್ಡಿ ಹಾಕ್ಲಿಲ್ಲ ನಾನು ಹೆಂಗ್ ಬೇಕಂಗೆ ಕಡ್ಡಿ ತುರ್ಲಿಲ್ಲ ನಾನು ಕಡ್ಡಿ ಹೆಂಗ್ ಬೇಕು ತುರ್ನೆ ಒಳಗೆ ಹೋಗ್ತೇವ ಅದು ಅದಕ್ಕೆ ನನಗೆ ಏನು ಮಾಡ್ತಿಲ್ಲ ಕಡ್ಡಿ ಗಾವ ಫುಲ್ ಒಳಗೆ ಹೋಯ್ತು ಬೇ ಸ್ವಲ್ಪ ಗುಲಾಬಿ ಕಲರ್ ಕಾಣುತ್ತೆ ಸ್ವಲ್ಪ ಗುಲಾಬಿ ಕಲರ್ ಕಾಣಕತ್ತೆ ಕಾಶಿ ಹಾಕ್ತೀನಿ ಚಿಮುಟಿ ತಗೊಡೋ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ಊಟ ಇಲ್ಲೇ ಉಂಡು ಮುಕ್ಕೋಯವ ನಮ್ಮ ಹೋಗಿಲ್ಲಿದ್ದೆ ಅಂತ ಓದ್ತೀನಿ ಅಂತ ನೋಡ್ರಿ ಟೈಮ್ ಆಗೈತೆ ಹೋಗ್ಯವ ನೀವು 9 ಆಯ್ತು ಟೈಮ್ 9 ಆಗೇ ಹೌದು ನಾನು ಬನ್ನಿ ಬರ್ಲಿಕ್ಕ ನಾ ಹೆಂಗಾರ ಕುಂತಿದ್ದೆ ಯಮ್ಮ ಅಂತ ಬಂದ ಬಾ ಚಾ ಕುಡಿದೆ ಅವ್ರಿಗೆ ಹಾಕಿ ವಾಟರ್ದಾಗ ಅವ್ರಿಗೆ ಕೂಡ ನಾಯಿ ಕೂಡ ಯಮ್ಮ ಹೋಗ್ತೀನಿ ಅಂದ ಆಕಿ ರೊಟ್ಟಿ ಮಾಡಕತ್ತ ಹುಡುಗನ್ ಕಟ್ ಬರ್ತೀನಿ ಕುಂದ್ ಬಂದೆ ಹೌದು ಟೀಚರ್ ಕುಂದ ಬಂದೆ ಹೋಗವ ಕತ್ತಲ ವಿಷಯ ಹಿಂಗಾದೋತು ಹಿಂಗಾದೋಗು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೈಮನ್ನು 9 ಗಂಟೆ ಆಗೈತ್ರಿ ಊಟ ಮಾಡಿ ಮತ್ತೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತೆ ಎಂತದ್ರಿ ಯಾರು ತೆಗೆದ್ರು ನಾಳೆ ಮತ್ತೆ ಹಾಕೊಂಬ ನೀನು ಯಾಕ ಮಮ್ಮಿ ಹೊಡಿದಲ್ಲೋ ನಿನ್ ಕಿವಿ ನೋಡು ಹಾಕೋಬೇಡಪ್ಪ ಒಟ್ಟು ಹಾಕೊಂಬೇಡ ಅಪ್ಪ ನನ್ನ ಮುದ್ದಿನ ಮಗ ಹೌದಲ್ಲ ಬಾಯ್ ಸ್ನೇಹಿತರೆ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಗುಡ್ ನೈಟ್ ಹೇಳಪ್ಪ ನಾನು ಎಲ್ಲಿ ಒಂದು ಮಾತು ಒಂದು ದವಾಖಾನಿದೊಂದು ರೊಕ್ಕ ದವಾಖಾನಿದೊಂದು ಎಲ್ಲಿ ಹುಚ್ಚು ಹುಡ್ಕುಂತೇವೆ ಸ್ನೇಹಿತರೆ ಇವಾಗನ ನನಗೆ ವ್ಯಾಪಾರ ಇಲ್ಲ ದೇವ್ರು ಇರ್ತಾನೆ ರೀ ದೇವ್ರು ಸಿಗತ್ತಿ ದೇವರೇ ಗೈತಿ ಅಂತಲ್ಲ ದೇವ್ರು ಇದ್ದೇ ಇರ್ತಾನೆ ಹೆಂಗಾದ್ರೂ ಬಂತು ಸ್ನೇಹಿತರೆ ಖುಷಿ ಆಯ್ತು ನಾನು ಇಲ್ಲಿಗೆ ಊಟನ ಮಾಡ್ತಿದ್ದಿಲ್ಲ ಸ್ನೇಹಿತರೆ ನಾಳೆಗೆ ಮತ್ತೆ ದವಾಖಾನೆ ತೊಗೊಂಡು ಹೋಗ್ಬೇಕಾಗ್ತಿತ್ತು ಎಷ್ಟು ಒಂದು ತಪ್ಪಿ 1000 ತಪ್ತಾರೆ ಅಂತ ಸುಳ್ಳಾರ ಸ್ನೇಹಿತರೆ ಈಗ ಅದನ್ನ ಪುಗ್ಗತ್ತು ಓದಾಕತ್ತ ನೋಡ್ರಿ ಸಾಂದ್ ಐತ್ರಿ ಇದು ನನಗೆ ಒಟ್ಟು ರೂಮ್ ಅಂತ ಸ್ನೇಹಿತರೆ ನೋಡಿರ್ತಾವ ತಟಗೈತ್ರಿ ಇಷ್ಟು ಪುಗ್ಗ ಕಿವಿಯಾಗ ಒತ್ಕೊಂಡ್ಬಿಟ್ಟು ಒಳ್ಯಾಕೆ ಹೋಗ್ಬಿಟ್ಟೈತ್ರಿ ಅವಾಗ ಒತ್ಕೊಂಡ ಮಧ್ಯಾಹ್ನ ಅಂದೇನ್ರಿ ಏನ್ರ ಅವು ಕಿವಿಗಳು ಅಂತ ಬಿಡ ತೆಣ್ಣೆ ಹಾಕಿದ್ದೀನಿ ರೀ ನಾನು ಅದು ಹಂಗೆ ಕಿವಿಯಾಗ ಕಡ್ಡಿ ಹಾಕಿ ಒಳ್ಯಾಕೆ ಹೋಗ್ಬಿಟ್ಟೈತ್ರಿ ಅದು ಮತ್ತು ನಾ ಇವಾಗ ನೋಡಿ ತೆಗೆದೆ ಏನು ಹೊತ್ಕೊಬೇಡ ನೇಮೆ ಕಿವಿಯಾಗ ಏನು ಆಳಿ ಕಡ್ಡಿ ಹೊತ್ಕೊಂಡು ಹೋಗ್ಬೇಡ ಬಾಯ್ ಸ್ನೇಹಿತರೆ ಗುಡ್ ನೈಟ್ ನಾಳೆ ಸಿಗೋಣ